ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಸರ್ಕಾರಿ ಶಾಲೆಗಳು ಹಲವಾರು ಬಾರಿ ಪ್ರತಿಭಟನೆಗಳು, ಹಲವಾರು ಹೋರಾಟಗಳನ್ನ ಈ ಸರ್ಕಾರಿ ಶಾಲೆಗಳು ನೋಡಿದೆ. ಬಹುಶಃ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೋರಾಟಗಳನ್ನ ಅಥವಾ ಪ್ರತಿಯೊಂದಕ್ಕೂ ಸಹ ಹೋರಾಟಗಳನ್ನ ನೋಡಿದಂತದ್ದ ಭಾಗದಲ್ಲಿ ಸರ್ಕಾರಿ ಶಾಲೆ ಮೊದಲನೇ ಸ್ಥಾನದಲ್ಲೂ ಸಹ ಬರ್ಬೋದು. ಯಾಕಂದ್ರೆ ಅಷ್ಟೊಂದು ಸರ್ಕಾರಿ ಶಾಲೆಗಳಿಗಾಗಿ ಹೋರಾಟ ನಡೀತಾ ಇತ್ತು, ಈಗ್ಲೂ ನಡೀತಾ ಇದೆ, ಬಹುಶಃ ಮುಂದೂ ನಡೀಬಹುದೇನೋ. ಬಹುಶಃ ಈಗ ಈ ವಿಚಾರವನ್ನ ಮುನ್ನೆಲೆಗೆ ತರೋಕೆ ಕಾರಣ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡುವಂತ ಒಂದು ಪ್ರಸ್ತಾಪ ನಡೀತಾ ಇದೆ, ಈ ಒಂದು ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಸರ್ಕಾರ ಯಾಕಿಂತ ನಿರ್ಧಾರವನ್ನ ಮಾಡ್ತಾ ಇದೆ? ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಶಿಕ್ಷಕರ ಕೊರತೆ ಇದೆ. ಸುಮಾರು ಒಂದು 50,000 ಶಿಕ್ಷಕರ ನೇಮಕಾತಿ ಆಗ್ಬೇಕು ಅನ್ನೋ ವಿಚಾರಗಳು ಪ್ರತಿದಿನ ನಾವು ವರದಿಗಳಲ್ಲಿ ನೋಡ್ತಾ ಇದ್ದೀವಿ. ಆದ್ರೂ ಸಹ ಶಿಕ್ಷಕರ ನೇಮಕಾತಿ ಮಾಡೋ ಬದಲು ಸರ್ಕಾರಿ ಶಾಲೆಗಳನ್ನ ಯಾಕೆ ವಿಲೀನ ಮಾಡೋಕೆ ಸರ್ಕಾರ ಹೊರಟಿದೆ? ಈ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಬರುತ್ತೆ. ಹಾಗೇನೆ ಪೋಷಕರು, ಶಿಕ್ಷಕರು ಹಾಗೂ ಸಾಮಾಜಿಕ ವಲಯದಲ್ಲಿ ಈ ಬಗ್ಗೆ ವಾದ ವಿವಾದಗಳು ಸಹ ನಡೆಯುತ್ತೆ. ಈ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಈ ಚರ್ಚೆಯಲ್ಲಿ ನಿವೃತ್ತ ಕನ್ನಡ ಉಪನ್ಯಾಸಕರಾಗಿರುವಂತಹ KP ನಟರಾಜ್ ಅವರಿದ್ದಾರೆ. ಸರ್ ನಮಸ್ತೆ ಸರ್, ಚರ್ಚೆಗೆ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ನೀವು ಒಂದು ಇತಿಹಾಸವನ್ನೇ ನೋಡಿದ್ರಿ ಕರ್ನಾಟಕದ ಸರ್ಕಾರಿ ಶಾಲೆಗಳ ಬಗ್ಗೆ. ಮೊದಲನೇದಾಗಿ ಕರ್ನಾಟಕದ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತಾರೆ ಅಥವಾ ಮಾಡಬಹುದು ಅನ್ನೋ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ನಿಮ್ಮ ಮೊದಲ ಅಭಿಪ್ರಾಯ ಏನು? ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇದು ಬೇಕಾ ಬೇಡವಾ? ವಾಸ್ತವವಾಗಿ ಈ ವಿಲೀನದ ಹಿಂದ್ಗಡೆ ಇರುವ ಉದ್ದೇಶ ಏನು ಅಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಕ್ಷೀಣಿಸ್ತಾ ಇದೆ ಅಂತ. ಕಳೆದ ಕನಿಷ್ಠ ಪಕ್ಷ ಕಾಲು ಶತಮಾನದಿಂದ ಸುಮಾರು 2000ನೇ ಇಸ್ವಿಯಿಂದ ಹೆಚ್ಚು ಕಡಿಮೆ ಸರ್ಕಾರಿ ಶಾಲೆಗಳು ಒಂದೇ ಸಮನೆ ಮುಚ್ಚಿ ಹೋಗ್ತಾ ಇದ್ದಾವೆ. ಅದರಲ್ಲೂ ನಿರ್ದಿಷ್ಟವಾಗಿ 2014ರ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿದ್ದಾವೆ. ಇದು ಕಾರಣ ಏನು ಅಂತಂತಂದ್ರೆ, ಪ್ರವೇಶಾತಿಯ ಕೊರತೆಯನ್ನ ಸರ್ಕಾರ ಮುಂದೆ ಮಾಡುತ್ತೆ ಮತ್ತು ಸಾರ್ವಜನಿಕರ ಒತ್ತಾಯ ಇದೆ ಅನ್ನೋದು ಕೂಡ. ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ಸಮಾಜ ಅದ್ರ ಕಡೆಗೆ ಮುಖ ಮಾಡ್ತಿರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಕುಸಿತಾ ಇದೆ. ಹಂಗಾಗಿ ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಮತ್ತು ವಿಲೀನ ಇವೆರಡೂ ಕೆಲಸಗಳನ್ನ ಅದು ಉದ್ದಕ್ಕೂ ಮಾಡ್ಕೊಂಡು ಬಂದಿದೆ. ಇದು ವಾಸ್ತವವಾಗಿ ಕನ್ನಡದ ಅಸ್ತಿತ್ವಕ್ಕೆ ಘಾತುಕವಾದಂತ ಒಂದು ಸನ್ನಿವೇಶ ಮತ್ತು ಸರ್ಕಾರ ತೆಗೆದುಕೊಳ್ತಾ ಇರುವಂತ ನಿರ್ಧಾರ ಕನ್ನಡ ಘಾತುಕವಾದಂತ ನಿರ್ಧಾರ. ಇದು ಅದು ನನ್ನ ಮೊದಲ ಅಭಿಪ್ರಾಯ ನಿಮ್ಮ ಈ ಪ್ರಶ್ನೆಗೆ. ಇದರಿಂದಾಗಿ ಇವರು ಏನ್ ತಿಳಿದಿದ್ದಾರೆ ಅಂತಂದ್ರೆ, ಈ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಬಹುದು ಹೀಗೆ ಮಾಡೋದ್ರಿಂದ ಅನ್ನೋದು ಇವರ ಉದ್ದೇಶ ಇದ್ದಂತಿದೆ. ಅಂದ್ರೆ ಈಗಾಗ್ಲೇನೆ 2018-19ರ ಆ ಒಂದು ಕಾಲಘಟ್ಟದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅನ್ನುವಂತ ದ್ವಿಮಾಧ್ಯಮ ಶಾಲೆಗಳನ್ನ ಮತ್ತು ಒಂದ್ ರೀತಿಯ ಶಾಲಾ ಸಮುಚ್ಚಯವನ್ನ ಅವರು ಆರಂಭ ಮಾಡ್ತಾರೆ. ಆ ಮಾದರಿ ಶಾಲೆಗಳನ್ನ ಆರಂಭ ಮಾಡ್ತಾರೆ. ಇದರಲ್ಲಿ ಪ್ರಾಥಮಿಕ ಹಂತದಿಂದ PUC ಹಂತದವರೆಗೆ ಎಲ್ಲವನ್ನು ಕೂಡ ಒಂದು ಸಮುಚ್ಚಯ ಒಟ್ಟುಗೂಡಿಸಿ ಸಂಯೋಜಿತ ಶಾಲೆಗಳನ್ನಾಗಿ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಇಲ್ಲಿ ಈ ನೆಲದಲ್ಲಿ ನೆಲೆ ಊರುವಂತೆ ಮಾಡಲಾಗ್ತಾ ಇದೆ. ವಾಸ್ತವವಾಗಿ ಈ ಉದ್ದೇಶಕ್ಕೋಸ್ಕರ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಕ್ಷೀಣಿಸ್ತಾ ಇದೆಯೋ ಅವುಗಳನ್ನ ಹತ್ತಿರದ ಶಾಲೆಗಳಿಗೆ ಸೇರ್ಪಡೆ ಮಾಡ್ತಾ ಇದ್ರು ಅಥವಾ ವಿಲೀನಗೊಳಿಸೋದನ್ನ ಮಾಡ್ತಾ ಇದ್ರು. ಮತ್ತು ಸರ್ಕಾರಿ ಶಾಲೆಗಳು ವಿಲೀನಗೊಳಿಸಿದ ನಂತರ ಮುಚ್ಚಿ ಹೋಗ್ತಾ ಇತ್ತು. ಇವು ದೊಡ್ಡ ಪ್ರಮಾಣದಲ್ಲಿ ಕಳೆದ ಕಾಲು ಶತಮಾನದಲ್ಲಿ ಮುಚ್ಚೋಗಿದೆ. ಹಾಗಾಗಿ ಇದು ಸರ್ಕಾರದ ದೊಡ್ಡ ಕನ್ನಡಕ್ಕೆ, ಯಾಕಂದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವುದರ ಜೊತೆಗೆ ನಾವು ಕನ್ನಡದ ಕಣ್ಣನ್ನು ಮುಚ್ತಾ ಇರ್ತೀವಿ, ಕನ್ನಡವನ್ನು ಕೂಡ ಕಣ್ಮರೆ ಮಾಡ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಈ ಇಶ್ಯೂನ ಪರಿಗಣಿಸಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಹಾಗಾದ್ರೆ ನಿಮ್ಮ ಮಾತಿನ ಸಾರಾಂಶವನ್ನ ನೋಡೋದಾದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರ್ದು ಅಂತ. ಹಾಗಾದ್ರೆ ಎಷ್ಟೋ ಶಾಲೆಗಳಲ್ಲಿ, ನೂರಾರು ಶಾಲೆಗಳಲ್ಲಿ ಮಕ್ಕಳೇ ಇಲ್ಲ, ಬರೀ ಶಿಕ್ಷಕರಿದ್ದಾರೆ. ಇನ್ನೆಷ್ಟೋ ಶಾಲೆಗಳಲ್ಲಿ 10ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ. ಇಂಥ ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲದೆ ಇದ್ದಂಗಲ್ವಾ? ಅಂದ್ರೆ ಅವ್ರಿಗೆ ಸುಮ್ನೆ ಸ್ಯಾಲ್ರಿ ಹೋಗ್ತಾ ಇರತ್ತಲ್ವಾ? ಇದಕ್ ಬೇರೆ ಆಪ್ಷನ್ಸ್ ಏನ್ ಮಾಡ್ಬೋದು ಸರ್ಕಾರ? ನನ್ನ ದೃಷ್ಟಿಯಲ್ಲಿ ನಾನ್ ಹೇಳೋದೇನಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಕುಸಿತಾ ಇರೋದಕ್ಕೆ ಕಾರಣ, ಹಾಗೆ ನೋಡಿದ್ರೆ ಕಳೆದ
ಇತ್ತೀಚಿನ ದಶಕಗಳಲ್ಲಿ ಸರ್ಕಾರಿ ಶಾಲೆಗಳು ಸಾಕಷ್ಟು ಸವಲತ್ತುಗಳನ್ನು ಕೂಡ ಪಡಿತಿದ್ದಾವೆ. ಯಾಕೆಂದ್ರೆ ಸರ್ವ ಶಿಕ್ಷಾ ಅಭಿಯಾನದ ಕೆಳಗಡೆ ಸಾಕಷ್ಟು ಇದು ಬರ್ತಾ ಇದೆ, ಸರ್ಕಾರಿ ಫಂಡಿಂಗ್ ಕೂಡ ಆಗ್ತಾ ಇದೆ, ಮತ್ತು ಆಗಾಗ್ಗೆ ಕೆಲವು ರೆಕ್ರೂಟ್ಮೆಂಟ್ಸ್ ಗಳು ಕೂಡ ಆಗ್ತಾ ಇರುತ್ತೆ. ಇದರ ನಡುವೆ ಹೊಸ ಬಗೆಯ ಬೋಧನಾ ಕ್ರಮಗಳನ್ನು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಕೂಡ ನಡೀತಾ ಇದೆ. ಮಧ್ಯಾಹ್ನದ ಬಿಸಿ ಊಟ ಇದೆ, ಶುಭಾಗ್ಯ ಇದೆ, ಮೊಟ್ಟೆಯನ್ನು ಕೊಡ್ತಾರೆ, ಇತ್ಯಾದಿ ಇತ್ಯಾದಿ ಸವಲತ್ತುಗಳನ್ನು ಕೊಟ್ಟರು ಕೂಡ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದಾವೆ. ಕಾರಣ ಏನು ಅನ್ನೋದನ್ನ ಸರ್ಕಾರ ಸರಿಯಾದ ಒಂದು ತನಿಖೆಯನ್ನ ಮಾಡಿ ಅದನ್ನ ಅದು ಯಾಕೆ ಮುಚ್ಚೋಗ್ತಿದಾವೆ ಅನ್ನೋ ಕಾರಣದ ಹತ್ರ ಬರ್ತಾ ಇಲ್ಲ. ನನ್ನ ಒಂದು ಅಭಿಪ್ರಾಯದಲ್ಲಿ ಸರ್ಕಾರಿ ಶಾಲೆಗಳು ಯಾಕೆ ಮುಚ್ಚುತ್ತಿದ್ದಾವೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರೌಢಶಾಲೆ ಹಂತದವರೆಗೆ ಅಂದ್ರೆ 10ನೇ ತರಗತಿವರೆಗೆ ಸುಮಾರು 5 ಲಕ್ಷ ಮಕ್ಕಳು 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದ್ತಾರೆ. ಇಲ್ಲಿವರೆಗೆ ಓದ್ತಾ ಇದ್ರು. ಕಳೆದ ಅರ್ಧ ಶತಮಾನದಿಂದ, ಕಳೆದ 50 ವರ್ಷದಿಂದ ಸುಮಾರು 5 ಲಕ್ಷ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ. ಆದ್ರೆ SLC ನಂತರ 10ನೇ ತರಗತಿ ನಂತರ ಅವರಿಗೆ ಉನ್ನತ ಶಿಕ್ಷಣ ಅಂದ್ರೆ PUC ಸೈನ್ಸ್ ಆಗ್ಲಿ, PUC ಕಾಮರ್ಸ್ ಆಗ್ಲಿ, ಅಥವಾ ಪಾಲಿಟೆಕ್ನಿಕ್ ಆಗ್ಲಿ, ಅದಾದ ನಂತರ ಪದವಿ ಶಿಕ್ಷಣದಲ್ಲಿ ಎಂಜಿನಿಯರಿಂಗ್ ಆಗ್ಲಿ, ಮೆಡಿಕಲ್ ಸೈನ್ಸ್ ಆಗ್ಲಿ, ಬೇಸಿಕ್ ಸೈನ್ಸಸ್ ಆಗ್ಲಿ, ಅಥವಾ ಅಗ್ರಿಕಲ್ಚರ್ ಸೈನ್ಸ್ ಆಗ್ಲಿ ಯಾವುದೇ ಶಿಕ್ಷಣವನ್ನ ಕನ್ನಡ ಮಾಧ್ಯಮದಲ್ಲಿ ಕೊಡ್ತಾ ಇಲ್ಲ. ಹೀಗಾಗಿ ಈಗ ಒಂದು ಶಿಕ್ಷಣದ ಒಂದು ಜಾಗೃತಿ ಹೆಚ್ಚಾಗ್ತಾ ಇರೋದ್ರಿಂದ, ಕಾಲ ಗತಿಸಿದಂತೆ ನಮ್ಮ ಸಮಾಜದಲ್ಲಿ ಒಂದು ಶೈಕ್ಷಣಿಕ ಮಹತ್ವಾಕಾಂಕ್ಷೆ ಎಲ್ಲ ಸಾಮಾಜಿಕ ವರ್ಗಗಳಲ್ಲೂ ಕೂಡ ಅದು ಹೆಚ್ಚಾಗ್ತಾ ಇರೋದ್ರಿಂದ, ಬಡವರ ಮಕ್ಕಳು ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು, ಎಲ್ಲರ ಕುಟುಂಬಗಳಲ್ಲಿ ಕೂಡ ಶಿಕ್ಷಣದ ಮೂಲಕ ನಮ್ಮ ಬದುಕನ್ನ ಕಟ್ಕೊಳ್ಬೇಕು ಅನ್ನುವಂತ ಒಂದು ದಾರಿ ಅವರಿಗೆ ಗೋಚರಿಸ್ತಾ ಇರೋದ್ರಿಂದ, ನಮ್ಮ ಮಕ್ಕಳು ಸಹಜವಾಗಿಯೇ ಅವರ ಪೋಷಕರು ಮತ್ತು ಬೇರೆ ಬೇರೆ ಸಾಮಾಜಿಕ ಹಿನ್ನೆಲೆಯ ಜನ ಇಂಗ್ಲಿಷ್ ಮಾಧ್ಯಮದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಕನ್ನಡದ ಶಾಲೆ 10ನೇ ತರಗತಿವರೆಗೆ ಕನ್ನಡದ ಶಾಲೆಗಳಲ್ಲಿ ಓದಿದ ಮಕ್ಕಳಿಗೆ ನಾವು ಉನ್ನತ ಶಿಕ್ಷಣವನ್ನ ಕನ್ನಡ ಮಾಧ್ಯಮದಲ್ಲಿ ಕೊಡುವ ಒಂದು ರಾಜಕೀಯ ನಿರ್ಧಾರವನ್ನ, ಒಂದು ಇಚ್ಛಾಶಕ್ತಿಯನ್ನ ನಮ್ಮ ಪ್ರಭುತ್ವಗಳು ತೋರಿದ್ರೆ ಕನ್ನಡ ಶಾಲೆಗಳನ್ನ ಉಳಿಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಈಗ ನಾವು ಮಾಡ್ಬೇಕಾದಂತ ನನ್ನಂತವನ ಒಂದು ಒತ್ತಾಯ ಕೂಡ ಅದೇ. ಏನಂತಂದ್ರೆ, ಈಗ ನಾನು ಕಳೆದ 20 ವರ್ಷಗಳ ಒಂದು ಅಂಕಿಅಂಶವನ್ನ ಶಾಲಾ ಶಿಕ್ಷಣ ಇಲಾಖೆಯಿಂದ ತರಿಸಿದ್ದೀನಿ. 2003ರಿಂದ 2022ರವರೆಗೆ 20 ವರ್ಷಗಳ ಅಂಕಿಅಂಶ ಏನ್ ಹೇಳುತ್ತೆ ಅಂದ್ರೆ, SLC ವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳ ಸರಾಸರಿ ಸಂಖ್ಯೆ 5 ಲಕ್ಷ ಇದೆ. 4.25ರಿಂದ 5 ಲಕ್ಷ ಇದೆ. ಅದೇ ಇಂಗ್ಲಿಷ್ ಮಾಧ್ಯಮದಲ್ಲಿ 10ನೇ ತರಗತಿಯ ಪರೀಕ್ಷೆಯನ್ನು ಬರದ ಅಂತಂದ್ರೆ 10 ವರ್ಷಗಳನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಂತ ಮಕ್ಕಳ ಸಂಖ್ಯೆ ಅದು 2.25ರಿಂದ 3 ಲಕ್ಷ ಇದೆ. ಅಂದ್ರೆ ಒಟ್ಟು ಸಂಖ್ಯೆಯಲ್ಲಿ 65 ಭಾಗದಷ್ಟು ಮಕ್ಕಳು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಈ ಬಹುಸಂಖ್ಯಾತ ಮಕ್ಕಳ ಒಂದು ಉನ್ನತ ಶಿಕ್ಷಣಕ್ಕೆ ಸರ್ಕಾರ ಆನಂತರ SLC ನಂತರ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಕೊಡದೇನೆ ಅವರ ಬದುಕಿಗೆ ಕಲ್ಲು ಹಾಕ್ತಾ ಇದೆ, ಅವರ ಶೈಕ್ಷಣಿಕ ಮಹತ್ವಾಕಾಂಕ್ಷೆಗೆ ಕಲ್ಲು ಹಾಕ್ತಾ ಇದೆ, ಅವರನ್ನ ಶಿಕ್ಷಣದಿಂದಲೇ ಎಲಿಮಿನೇಟ್ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಬೇಕಾದ್ರೆ, ಯಾಕಂದ್ರೆ ಈಗ ಸಮಾಜದಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಮಹತ್ವಾಕಾಂಕ್ಷೆ ಎಲ್ಲ ಸಾಮಾಜಿಕ ವರ್ಗಗಳಲ್ಲೂ ಕೂಡ ಒಂದು ಜ್ವಲಂತ ಸ್ಥಿತಿಯಲ್ಲಿ ನಮ್ಗೆ ಕಣ್ಮುಂದೆ ಕಾಣ್ತಾ ಇರುವಾಗ, ಸರ್ಕಾರಿ ಶಾಲೆಗಳು ಉಳಿಸ್ಕೊಳ್ಬೇಕು ಅನ್ನೋದಾದ್ರೆ ಸರ್ಕಾರಿ ಶಾಲೆಗಳಲ್ಲಿ 10ನೇ ತರಗತಿ ನಂತರ ಕನ್ನಡ ಮಾಧ್ಯಮದಲ್ಲಿ ಉನ್ನತ ಶಿಕ್ಷಣವನ್ನು ಕೊಡೋದೇ ಒಂದು ದಾರಿ. ಯಾಕಂದ್ರೆ ಮೆಡಿಕಲ್ ಸೈನ್ಸ್ ಅನ್ನಾಗ್ಲಿ, ಇಂಜಿನಿಯರಿಂಗ್ ಅನ್ನಾಗ್ಲಿ, ಅಗ್ರಿಕಲ್ಚರ್ ಸೈನ್ಸ್ ಅನ್ನಾಗ್ಲಿ, ಬೇಸಿಕ್ ಸೈನ್ಸಸ್ ಅನ್ನಾಗ್ಲಿ, ಪಾಲಿಟೆಕ್ನಿಕ್ ಆಗ್ಲಿ, ಇದು ನಾವು ಯಾವುದನ್ನ ಇವತ್ತು ಆಧುನಿಕ ಶಿಕ್ಷಣ ಅಂತ ನಾವು ಕರಿತಾ ಇದ್ದೀವಿ, ಅವೆಲ್ಲವನ್ನೂ ಕೂಡ ಕನ್ನಡದ ಮೂಲಕ ಹೇಳ್ಕೊಡುವಂತ ವ್ಯವಸ್ಥೆ ಬರೋವರೆಗೆ ಸರ್ಕಾರಿ ಶಾಲೆಗಳ ಒಂದು ಇರುವಿಕೆ ಅಥವಾ ಅಸ್ತಿತ್ವಕ್ಕೆ ಬಹಳ ದೊಡ್ಡ ಬೆದರಿಕೆ ಖಂಡಿತ ಇರ್ತದೆ. ಹಂಗಾಗಿ ನಾವು ಈಗ ಕರ್ನಾಟಕದ ಬುದ್ಧಿಜೀವಿಗಳು ಮತ್ತು ಕನ್ನಡದ ಬಗೆಗೆ ಒಂದು ಕನ್ನಡದ ಹಿತಾಸಕ್ತಿಯ ಬಗ್ಗೆ ಕಾಳಜಿ ಹೊಂದಿರೋರು ನಾವು ಇಡಬೇಕಾದಂತ ಒಂದೇ ಒತ್ತಾಯ ಅಂತಂದ್ರೆ, ನನ್ನ ದೃಷ್ಟಿಯಲ್ಲಿ ಉನ್ನತ ಶಿಕ್ಷಣವನ್ನ ಕನ್ನಡದಲ್ಲಿ ಬೋಧಿಸುವ ವ್ಯವಸ್ಥೆಗಾಗಿ ನಾವು ಸರ್ಕಾರಗಳನ್ನು ಒತ್ತಾಯಿಸ್ಬೇಕು. ಅದೊಂದೇ ಮಾರ್ಗ ಅಂತ ನಾನು ತಿಳಿದಿರೋದು.
ಓಕೆ ಸರ್, ಈಗ ಕರ್ನಾಟಕದಲ್ಲಿ ಹತ್ತತ್ರ ಒಂದು 800ಕ್ಕೂ ಹೆಚ್ಚು ಪಬ್ಲಿಕ್ ಸ್ಕೂಲ್ಗಳನ್ನ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಈಗಾಗಲೇ ಯೋಜನೆಯನ್ನ ಮಾಡಿದೆ. ಇದರಿಂದ ಒಂದು ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಾಗತ್ತಲ್ವಾ? ಇಲ್ಲ, ಕರ್ನಾಟಕ ಪಬ್ಲಿಕ್ ಶಾಲೆಗಳು ವಾಸ್ತವವಾಗಿ ಯಾವ ಪರಿಣಾಮವನ್ನ ಮಾಡ್ತವೆ ಅಂತಂದ್ರೆ, ಒಂದು ಅವುಗಳ ಒಂದು ಸ್ಟ್ರಕ್ಚರ್ ಯಾವ ತರ ಇದೆ ಅಂತಂದ್ರೆ, ಈಗ ನಮ್ಮ ಇಲ್ಲಿವರೆಗೆ ಇದ್ದಂತ ಒಂದು ಶಾಲಾ ಶಿಕ್ಷಣದ ಒಂದು ರಚನೆ ಹೇಗಿತ್ತು ಅಂದ್ರೆ, ಪ್ರಾಥಮಿಕ ಶಿಕ್ಷಣ 4ನೇ ತರಗತಿವರೆಗೆ, 5, 6, 7ರವರೆಗೆ ಮಾಧ್ಯಮಿಕ ಶಿಕ್ಷಣ, ಆ ನಂತರ ಪ್ರೌಢ ಶಿಕ್ಷಣ, ನಂತರ PUC ಅಂತ ಇತ್ತು. ಮತ್ತು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅದರ ಅಡ್ಮಿನಿಸ್ಟ್ರೇಷನ್ ಒಬ್ಬ ಮುಖ್ಯಸ್ಥನ ಕೆಳಗೆ ಬರ್ತಾ ಇತ್ತು. PUC ಅದು ಪ್ರತ್ಯೇಕವಾದಂತ ಒಂದು ಯೂನಿಟ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಇವೆಲ್ಲ ಒಗ್ಗೂಡಿಸೋದ್ರಿಂದ ಒಂದು ಫೋಕಸ್ಡ್ ಆದಂತ ಶಿಕ್ಷಣ ಸಿಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದು ಒಂದು. ಎರಡನೇದಾಗಿ, ಈ ಎಲ್ಲಾ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಕೂಡ ದ್ವಿಮಾಧ್ಯಮ ಶಾಲೆಗಳು. ಅಂದ್ರೆ ಇದರಲ್ಲಿ ಕನ್ನಡ ಮಾಧ್ಯಮವೂ ಇದೆ ಅಂತ ಹೇಳಲಾಗ್ತಾ ಇದೆ. ಶಿಕ್ಷಣ ಸಚಿವರು ಹೇಳಿದ್ದಾರೆ, ಬೇರೆ ಬೇರೆ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇದು ಪ್ರಮುಖವಾಗಿ ಇದು ಯಾವುದನ್ನ ಉತ್ತೇಜಿಸ್ತದೆ ಅಂದ್ರೆ, ಇಂಗ್ಲಿಷ್ ಮಾಧ್ಯಮನ ಉತ್ತೇಜಿಸ್ತದೆ. ಯಾಕೆಂದ್ರೆ ದ್ವಿಮಾಧ್ಯಮ ಶಾಲೆಗಳು ಅಂದ್ರೆ ಡ್ಯುಯಲ್ ಮೀಡಿಯಂ ಇದ್ದಾಗ ಸಾಮಾನ್ಯವಾಗಿ ನಮ್ಮ ಮಕ್ಕಳೆಲ್ಲರೂ ಕೂಡ, ಪೋಷಕರೆಲ್ಲರೂ ಕೂಡ ಇಂಗ್ಲಿಷ್ ಮಾಧ್ಯಮದ ಕಡೆ ಹೋಗ್ತಾರೆ. ಆದ್ರೆ ಸರ್ಕಾರಿ ಶಾಲೆಗಳು ಅಂತಂದ್ರೆ, ನಾವು ಇಲ್ಲಿಯವರೆಗೆ ನಮ್ಮ ಗ್ರಹಿಕೆ ಏನಿತ್ತು ಅಂದ್ರೆ, ಅವು ಕನ್ನಡ ಮಾಧ್ಯಮದ ಶಾಲೆಗಳು ಅನ್ನುವ ಗ್ರಹಿಕೆ ಇತ್ತು. ಸೊ ಈ ಸರ್ಕಾರಿ ಶಾಲೆಗಳು ಏನು ಯಾರು ಕೂಡ ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು ಕೊಟ್ಟದ್ದಲ್ಲ. ಈ ಶಾಲೆಗಳು ಇವೆಲ್ಲವೂ ಕೂಡ ನಮ್ಮ ಹಿರಿಯರ, ಕುವೆಂಪು ತರಹದ ನಮ್ಮ ಹಿರಿಯರ ಹೋರಾಟದಿಂದ ಈ ಸರ್ಕಾರಿ ಶಾಲೆಗಳನ್ನ, ಕನ್ನಡ ಮಾಧ್ಯಮದ ಶಾಲೆಗಳನ್ನು ಕಟ್ಟಿದ್ದಿದ್ದು. ಇದಕ್ಕೊಂದು ಬಹಳ ದೊಡ್ಡ ಐತಿಹಾಸಿಕತೆ, ಒಂದು ಹೋರಾಟದ ಚರಿತ್ರೆ ಇದೆ. ನಮ್ಮ ಏಕೀಕರಣ ಅದಷ್ಟೇ ಹಿಂದಿನ ಚರಿತ್ರೆ ಇದೆ. ಯಾಕಂದ್ರೆ ಕುವೆಂಪು ಒಂದ್ ಕಡೆ ಹೇಳ್ತಾರೆ ಏನಂತಂದ್ರೆ, ಭಾಷಾವಾರು ಪ್ರಾಂತ ತತ್ವ ಏನಿತ್ತು, ನಮ್ಮ ದೇಶವನ್ನ ಪುನರ್ರಚನಾ ತತ್ವ ಏನಿತ್ತು, ಒಂದು ಭಾಷಿಕ ಸಮುದಾಯ ಒಂದು ಭೌಗೋಳಿಕ ನೆಲೆಯಲ್ಲಿ ಅದು ತನ್ನ ಅಸ್ತಿತ್ವವನ್ನ ಇಟ್ಕೊಂಡು ತನ್ನ ಭಾಷೆಯ ಮೂಲಕ ತನ್ನ ಲೌಕಿಕ ಮತ್ತು ಸಮಸ್ತ ಅಭ್ಯುದಯವನ್ನ ಕಾಣ್ಬೇಕು ಅಂತ ಏನಿತ್ತು, ಆ ತತ್ವಕ್ಕೆ ಅನುಗುಣವಾಗಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಕಟ್ಟಿದ್ದು. ಆದ್ರೆ ದುರಂತ ಅಂದ್ರೆ, ಈಗ ಯಾವುದೋ ಒಬ್ಬ ರಾಜಕಾರಣಿಯ ಇಷ್ಟಾನಿಷ್ಟಗಳಿಗೆ ಅನುಗುಣವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಇದು ಮಾಡಲಾಗಿದೆ ಇಲ್ಲಿ. ಯಾಕಂದ್ರೆ 2018-19ರಲ್ಲಿ ಇದನ್ನು ಪ್ರಾರಂಭಿಸಿದ್ದು ಕುಮಾರಸ್ವಾಮಿ ಅವರು. ಆದ್ರೆ ಅದನ್ನೇ ಕುರುಡಾಗಿ ನಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕೂಡ ಅನುಸರಿಸ್ತಾ ಇದೆ. ಅಂದ್ರೆ ಇವ್ರಿಗೂ ಅವ್ರಿಗೂ ಕೂಡ ಯಾವುದೇ ತಾತ್ವಿಕ ಭಿನ್ನತೆ ಇಲ್ಲ ಕನ್ನಡ ಸಂಬಂಧದಲ್ಲಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ವಾಸ್ತವವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಆರಂಭಿಸಿದ್ದಕ್ಕೆ ಕಳೆದ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಕುಮಾರಸ್ವಾಮಿ ಅವರನ್ನೇ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ರು. ದುರದೃಷ್ಟವಶಾತ್ ಕರ್ನಾಟಕದ ಹಾಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮುಂದುವರಿಸಿ ಕನ್ನಡದ ಅಸ್ತಿತ್ವಕ್ಕೆ ಮತ್ತು ಕನ್ನಡದ ಸಮಸ್ತ ಅಭ್ಯುದಯಕ್ಕೆ ಕಲ್ಲು ಹಾಕ್ತಾ ಇದೆ. ಇದರಿಂದ ಯಾವುದೇ ತರಹದ ಶೈಕ್ಷಣಿಕವಾಗಿ ಯಾವುದೇ ತರಹದ ಪ್ರಯೋಜನಗಳಾಗೋದಿಲ್ಲ. ಯಾಕಂದ್ರೆ ಇದು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಾಗಿರ್ತವೆ ಮತ್ತು ಕರ್ನಾಟಕದ ಒಂದು ಬಂಡವಾಳ ತೆರಿಗೆ ಹಣ ಏನಾಗುತ್ತೆ ಅಂದ್ರೆ, ಇಂಗ್ಲಿಷ್ ಉನ್ನತಿಗೋಸ್ಕರ ವ್ಯಯ ಆಗುತ್ತೆ ಮತ್ತು ಕನ್ನಡ ಇದರಿಂದ ಕ್ಷೀಣಿಸುತ್ತೆ. ಯಾಕಂದ್ರೆ ಕನ್ನಡ ಶಾಲೆಗಳ ಮುಚ್ಚುವಿಕೆಯೊಂದಿಗೆ ಕನ್ನಡ ಕೂಡ ಕಣ್ಮರೆಯಾಗುತ್ತೆ. ಕನ್ನಡದ ಮೂಲಕದ ಕಲಿಕೆ ನಿಲ್ಲುತ್ತೆ. ಕನ್ನಡದ ಮೂಲಕದ ಕಲಿಕೆ ನಿಂತಾಗ ಕನ್ನಡದ ಒಂದು ಸಂಸ್ಕೃತಿ, ಪರಂಪರೆ ಮತ್ತು ನಮ್ಮ ಜ್ಞಾನ ವ್ಯವಸ್ಥೆ ಎಲ್ಲದಕ್ಕೂ ಕೂಡ ನಮ್ಮ ಕರ್ನಾಟಕದ ಮಕ್ಕಳು ಭವಿಷ್ಯದಲ್ಲಿ ಪರಕೀಯರಾಗ್ತಾ ಹೋಗ್ತಾರೆ. ಹಂಗಾಗಿ ಕನ್ನಡವನ್ನ ಇದು ವ್ಯವಸ್ಥಿತವಾಗಿ ಕೊಲ್ಲುವ ಮತ್ತು ಆ ಮೂಲಕ ತನ್ನನ್ನೇ ಕೊಂದುಕೊಳ್ಳುವಂತ ಒಂದು ಆತ್ಮಘಾತಕವಾದಂತ ನಿರ್ಧಾರ ಅಂತ ನನ್ನ ತಿಳುವಳಿಕೆ ಈ ವಿಚಾರದಲ್ಲಿ. ಓಕೆ ಸರ್, ಈಗ ಕನ್ನಡ ಮಾಧ್ಯಮಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, 90s ಅಲ್ಲಿ DPEP ಅಂತ ಸರ್ಕಾರ ಒಂದು ಪ್ರೋಗ್ರಾಮ್ ಮಾಡುತ್ತೆ. ಆ ಪ್ರೋಗ್ರಾಮ್ ಮೂಲಕ ಹತ್ತತ್ರ ಎಲ್ಲಿ ಹಳ್ಳಿಗಳಲ್ಲೂ ಸಹ ನೂರಾರು ಸಾವಿರಾರು ಶಾಲೆಗಳನ್ನ ಓಪನ್ ಮಾಡುತ್ತೆ. ಇದರಿಂದ ವಿದ್ಯಾರ್ಥಿಗಳು ಡಿವೈಡ್ ಆದ್ರು. ಈಗಿನ ಜನರೇಷನ್ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ಮೊದಲು ಬರ್ತ್ ರೇಟ್ ಜಾಸ್ತಿ ಇತ್ತು, ಈಗ ಬರ್ತ್ ರೇಟ್ ಕಡಿಮೆ ಆಗ್ತಾ ಇದೆ. ಕುಟುಂಬಕ್ಕೆ 1 ಮಗು ಇಲ್ಲ 2 ಮಗು ಅನ್ನೋ ಆಪ್ಷನ್ಸ್ ಬರ್ತಾ ಇದೆ. ಈ ಒಂದು ರೀಸನ್ ಸಹ ಇರಬಹುದು ಹಾಜರಾತಿ ಕಡಿಮೆ ಆಗ್ತಾ ಇರೋದಕ್ಕೆ. ಇದು ಈ ತರದ ಒಂದು ಕಾರಣವನ್ನ ಕೆಲವರು ಮಂಡಿಸ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ಏನು ಫರ್ಟಿಲಿಟಿ ರೇಟ್ ಕ್ಷೀಣಿಸ್ತಾ ಇದೆ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಆದ್ರೆ ಇದು ಫರ್ಟಿಲಿಟಿ ರೇಟ್ ಅಥವಾ ಇದು ಕ್ಷೀಣಿಸಿದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಪ್ರವೇಶಾತಿ ಕ್ಷೀಣಿಸಿ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಲ್ಲಿ ಯಾಕೆ ಗಿಜುಗುಡ್ತಾ ಇದ್ದೇವೆ ಅನ್ನೋದನ್ನ ಅವ್ರು ನೋಡ್ತಾ ಇಲ್ಲ. ಯಾಕಂದ್ರೆ ಇದು ಫರ್ಟಿಲಿಟಿ ಅನ್ನುವ ಇದು ಅಂಶ ಏನಿದೆ ಅದು ಏನು
ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಲ್ಲಿ ಕಾಣಿಸ್ತಾ ಇಲ್ವಾ ಅಂತ ನಾನ್ ಕೇಳೋದು ಇದಕ್ಕೆ. ಇವರಿಗೆ ಇಂಥ ಫರ್ಟಿಲಿಟಿ ರೇಟ್ ವಿಚಾರವನ್ನ ಮುಂದಿಟ್ಟು ಕನ್ನಡದ ಶಾಲೆಗಳ ಪ್ರವೇಶಾತಿ ಕ್ಷೀಣಿಸೋದಕ್ಕೂ ಮತ್ತು ಫರ್ಟಿಲಿಟಿ ರೇಟ್ ನಲ್ಲಿ ಇಳಿಕೆಗೂ ಸಂಬಂಧ ಕಲ್ಪಿಸೋರು ನೋಡ್ಬೇಕಾದ್ದೇನು ಅಂದ್ರೆ, ಈ ಸರ್ಕಾರಿ ಶಾಲೆಗಳಲ್ಲಿ ಮುಚ್ಚೋದು ಮತ್ತು ಅವುಗಳ ಪ್ರವೇಶಾತಿಯಲ್ಲಿ ಕ್ಷೀಣತೆ ಕಾಣ್ತಾ ಇರ್ತೀವಲ್ವಾ, ಅಲ್ಲಿ ಕಂಡ್ರೆ ಅದರ ಒಂದು ಇದು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಲ್ಲಿ ಹೆಚ್ಚು ಪ್ರವೇಶಾತಿ ಮತ್ತು ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಅಲ್ಲಿ ಪ್ರವೇಶಾತಿ ಪಡಿತಾ ಇರ್ತಾರೆ. ಸೊ ಹಂಗಾಗಿ ಅದು ಒಂದು ಒಪ್ಕೊಳ್ಬಹುದಾದಂತ ಒಂದು ಇದು ಅಂತ ನನಗೆ ಅನ್ಸೋದಿಲ್ಲ. ಯಾಕಂದ್ರೆ ಆಮೇಲೆ ಇದು ಅಕಸ್ಮಾತ್ ಆ ತರದ ಫರ್ಟಿಲಿಟಿ ರೇಟ್ ನಲ್ಲಿ ದೊಡ್ಡ ಒಂದು ಇದು ಕಾಣಿಸ್ತಾ ಇದೆ ಅಂತ ಅನ್ನೋದಾದ್ರೆ, ಒಂದು ಫಾಲ್ ಅಥವಾ ಅದರಲ್ಲಿ ಸಂಖ್ಯೆಯಲ್ಲಿ ಇಳಿಕೆ ಕಾಣಿಸ್ತಾ ಇದೆ ಅಂದ್ರೆ, ಇದು ಸಾರ್ವತ್ರಿಕವಾದ ಇಶ್ಯೂ. ಇದು ಬರೀ ಕನ್ನಡಕ್ಕೆ ಸಂಬಂಧಿಸಿ ಅಂತ ನಾವು ಹೇಳ್ಬೇಕಾಗಿಲ್ಲ. ಇದು ಇಡೀ ದೇಶಕ್ಕೆ ಸಂಬಂಧಿಸುತ್ತೆ, ಬೇರೆ ಬೇರೆ ಭಾಷಿಕ ಸಮುದಾಯಗಳಿಗೂ ಸಂಬಂಧಿಸುತ್ತೆ, ಎಲ್ಲದಕ್ಕೂ ಸಂಬಂಧಿಸ್ತದೆ. ಅದರಿಂದಾಗಿ ಆ ಇಶ್ಯೂನ್ ತಂದು ಕನ್ನಡದ ಶಾಲೆಗಳ ಸಂಖ್ಯೆ ಕ್ಷೀಣಿಸೋದು ಒಂದು ಅದು ನಾವು ಅದಕ್ಕೆ ಪರಿಹಾರವೇ ಇಲ್ಲ, ಅದನ್ನ ಕೈ ಬಿಟ್ಕೊಳ್ಬಿಡ್ಬೋದು ಅನ್ನುವ ಒಂದು ನಿಲುವನ್ನ ಕೂಡ ಸ್ಥಾಪಿಸುವಂತಹ ಒಂದು ವ್ಯವಸ್ಥಿತವಾದ ಹುನ್ನಾರವೇ ಅಂತ ನಾನು ಕರಿತೀನಿ ಅದನ್ನ. ಅದು ನಡೀತಾ ಇದೆ. ವಾಸ್ತವವಾಗಿ ಅದಲ್ಲ. ನಮಗ್ ಬೇಕಾದ್ದೇನಂದ್ರೆ, ಯಾಕಂದ್ರೆ ನನ್ನ ತರಹದ ಅನೇಕರ ಒಂದು ಅನುಭವ ಏನು ಅಂತಂದ್ರೆ, 10ನೇ ತರಗತಿಯವರೆಗೆ ಒಂದು ಕನ್ನಡ ಮಾಧ್ಯಮದಲ್ಲಿ ಕಲಿತ ಮಗು 11ನೇ ತರಗತಿಗೆ PUC ಸೈನ್ಸ್ ಅನ್ನ ಕನ್ನಡ ಮಾಧ್ಯಮದಲ್ಲಿ ಪಡೆಯೋದಾದ್ರ ಹಕ್ಕು. ಆದ್ರೆ ಈಗ ವಾಸ್ತವ ಏನಾಗಿದೆ ಅಂದ್ರೆ, ಕನ್ನಡ ಮಾಧ್ಯಮದಲ್ಲಿ ಓದಿರುವಂತ 10 ವರ್ಷಗಳ ಕಾಲ ಓದಿರೋ ವ್ಯಕ್ತಿ 11ನೇ ವರ್ಷಕ್ಕೆ PUC ಸೈನ್ಸ್ ಅನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದುವಂತ ವ್ಯವಸ್ಥೆ ಹೇಳುತ್ತೆ. ನಂತರ ದೌರ್ಜನ್ಯ, ಒಂದು ಸಿಸ್ಟಮಿಕ್ ಆದಂತ ಒಂದು ಮಾಡ್ತಾ ಇರುವಂತ ಒಂದು ಏನಂತ ಹೇಳ್ಬೋದು, ದೌರ್ಜನ್ಯ ಅಂತ ಹೇಳ್ಬೋದು. ಅದನ್ನ ವಿರೋಧಿಸ್ಬೇಕಾಗ್ತದೆ. ಯಾಕಂದ್ರೆ ನಾನು ಈಗಾಗ್ಲೇ ಇಲ್ಲಿ ಹೇಳಿದಂತೆ, ಸುಮಾರು ಈಗ್ಲೂ ಕೂಡ 60% ಪಾಪ್ಯುಲೇಷನ್ 10th ತನಕ ಕನ್ನಡ ಮೀಡಿಯಂ ಅಲ್ಲಿ ಓದ್ದವರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ದೊಡ್ಡ ಸಂಖ್ಯೆ ಎಲಿಮಿನೇಷನ್ ನಡೀತಾ ಇದೆ, ಪ್ರತಿ ವರ್ಷ ನಡೀತಾ ಇದೆ. ಅದರಿಂದಾಗಿ ನಮ್ಗೆ ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದ ಮಕ್ಕಳು ಇಂಜಿನಿಯರಿಂಗ್ ಸ್ಟ್ರೀಮ್ಗೆ ಹೋಗ್ತಾ ಇಲ್ಲ, ಮೆಡಿಕಲ್ ಸ್ಟ್ರೀಮ್ಗೆ ಹೋಗ್ತಾ ಇಲ್ಲ, ಬೇಸಿಕ್ ಸೈನ್ಸಸ್ ಕಲಿತಾ ಇಲ್ಲ, ಅವ್ರನ್ನ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ನಮ್ಗೆ ಕೊಡ್ಬೇಕಾದ್ದು ಏನು ಅಂತಂದ್ರೆ, ನಾವು ಕೇಳ್ಬೇಕಾದ್ದೇನು ಅಂತಂದ್ರೆ, ಬುದ್ಧಿಜೀವಿಗಳು, ನನ್ಮಟ್ಟಿಗಳು, ಕರ್ನಾಟಕದ ಬುದ್ಧಿಜೀವಿಗಳು ಹೈಯರ್ ಎಜುಕೇಶನ್ ಕನ್ನಡದಲ್ಲಿ ಕೊಡಿ ಅಂತ ಕೇಳ್ಬೇಕು. ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಅಂತ ಕೇಳ್ಬೇಕು. ಹಂಗಾದಾಗ ನಾವು ಊಹಿಸಿದ ರೀತಿನಲ್ಲಿ ಕನ್ನಡದ ಶಾಲೆಗಳು ಮಕ್ಕಳಿಂದ ತುಂಬಿ ತುಳುಕ್ತವೆ. ಅದರಲ್ಲಿ ಬೇರೆ ಇದೇ ಇಲ್ಲ, ಸಂಶಯನೇ ಇಲ್ಲ ಅಂತ ನನ್ ಗ್ರಹಿಕೆ. ಓಕೆ ಸರ್, ಈಗ ಮತ್ತೊಂದು ನಾವು ಇಲ್ಲಿ ಗಮನಿಸೋದಾದ್ರೆ, ಸಾಮಾನ್ಯವಾಗಿ ಇಂಗ್ಲಿಷ್ ಮೀಡಿಯಂಗಳಿಗೆಲ್ಲ ಹೋಗೋರು ಯಾರು ಸ್ವಲ್ಪ ಲೋವರ್ ಮಿಡ್ಲ್ ಕ್ಲಾಸ್ ಮತ್ತೆ ಸ್ವಲ್ಪ ಅಪ್ಪರ್ ಮಿಡ್ಲ್ ಕ್ಲಾಸ್, ನಂತರ ಸ್ಥಿತಿವಂತರು ಅಂತ ಏನ್ ನಾವು ಕರಿತೀವಿ, ಅವರೆಲ್ಲ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ. ಆದ್ರೆ ಈಗ ಕನ್ನಡ ಮೀಡಿಯಂಗೆ ಹೋಗ್ತಾ ಇರೋರು ಯಾರು ಅಂತ ನೋಡಿದಾಗ, ಈಗ ನಾವ್ ಏನ್ ಒಂದು ಶೋಷಿತ ವರ್ಗ ಅಥವಾ ಬಡವರು ಅಂತ ಏನ್ ಕರಿತೀವಿ, ಅಫೋರ್ಡ್ ಮಾಡ್ಲಿಕ್ಕೆ ಆಗದೆ ಇರೋರು ಯಾರು ಇರ್ತಾರೋ ಅವರು ಕನ್ನಡ ಶಾಲೆಗಳಿಗೆ ಹೋಗ್ತಾರೆ. ಆದ್ರೆ ಶಾಲೆಗಳಲ್ಲಿ ಈಗ ಶಿಕ್ಷಕರ ಕೊರತೆಯಿಂದಾಗಿ ಆ ಮಕ್ಕಳ ಶಿಕ್ಷಣ ಸಹ ಸರಿಯಾಗಿ ಆಗ್ತಾ ಇಲ್ಲ. ಆ ಶಿಕ್ಷಣ ಇಲ್ದೇನೆ ಆಲ್ರೆಡಿ ಒಂದು ಜನರೇಷನ್ ಸರಿಯಾದ ಶಾಲೆ ಅಥವಾ ಸರಿಯಾದ ಶಿಕ್ಷಣ ವ್ಯವಸ್ಥೆ ಅಥವಾ ಸರಿಯಾದ ಒಂದು ಶಾಲೆಗಳಲ್ಲಿ ಸರ್ಕಾರಿ ವ್ಯವಸ್ಥೆಗಳು ಇಲ್ದೇನೆ ಆಲ್ರೆಡಿ ಒಂದು ಜನರೇಷನ್ ಮಕ್ಕಳು ಸಫರ್ ಆಗ್ತಿದ್ದಾರೆ. ಮುಂದೆ ಇದನ್ನ ಸಫರ್ ಮಾಡಬಾರ್ದು ಅಂತಂದ್ರೆ ಅಟ್ಲೀಸ್ಟ್ ಒಂದು ಶಾಲೆಗಳನ್ನ ವಿಲೀನ ಮಾಡಿ ಅವರಿಗೊಂದು ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಮಾಡಿ ಸರಿಯಾದ ರೀತಿಯಲ್ಲಿ ಏನ್ ಈಗ ಇಂಗ್ಲಿಷ್ ಮೀಡಿಯಂಗಳೆಲ್ಲ ಏನ್ ವ್ಯವಸ್ಥೆಗಳನ್ನ ಕೊಡ್ತಾ ಇದೆಯೋ ಅದೇ ವ್ಯವಸ್ಥೆಗಳನ್ನ ಕನ್ನಡ ಮೀಡಿಯಂ ಅಲ್ಲೂ ಕೊಟ್ರೆ ಪಾಪ ಈ ಶೋಷಿತ ವರ್ಗದ ಮಕ್ಕಳು ಸಹ ಹೈಯರ್ ಎಜುಕೇಶನ್ ಅಥವಾ ಒಳ್ಳೆ ಒಂದು ಶಿಕ್ಷಣವನ್ನ ಪಡಿಬಹುದಲ್ವಾ? ಖಂಡಿತ. ಈಗ ನೀವ್ ಹೇಳಿ ಸರಿ. ಈಗಾಗ್ಲೇನೆ 60,000 ಶಿಕ್ಷಕರ ಕೊರತೆ ಇದೆ ಅಂತ ಗುರುತಿಸಲಾಗ್ತಾ ಇದೆ. ನಮ್ಮ ಶಿಕ್ಷಣ ತಜ್ಞರು ಮತ್ತು ಇದರ ಹಿತಾಸಕ್ತಿ ಬಗ್ಗೆ ಹೆಚ್ಚು ಕಾಳಜಿ ಇರೋರು ಅದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಆ ಕಡೆಗೆ ನಮ್ ಸರ್ಕಾರಗಳು ಗಮನ ಕೊಟ್ಟಿಲ್ಲ. ಆದ್ರೆ ADB ಇಂದ ಸುಮಾರು ನಾನ್ ಕೇಳಿದೆ 2,500 ಕೋಟಿಯಷ್ಟು ಹಣನ ಸಾಲ ತಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಇಲ್ಲಿ ಕಟ್ಟಲಾಗ್ತಾ ಇದೆ. ಆದ್ರೆ ಅಷ್ಟು ದೊಡ್ಡ ಮೊತ್ತದ ಹಣವನ್ನ ಈಗಿರುವಂತ ಒಂದು ಸ್ಟ್ರಕ್ಚರ್ ಏನಿದೆ, ಶಾಲಾ ಶಿಕ್ಷಣ ವ್ಯವಸ್ಥೆ ಏನಿದೆ, ಅದನ್ನ ಹಾಗೆ ಉಳಿಸ್ಕೊಂಡು ಅದಕ್ಕೆ ಬೇಕಾದಂತ ಸಿಬ್ಬಂದಿಯನ್ನ ಅಂದ್ರೆ ಶಿಕ್ಷಕರ ಸಿಬ್ಬಂದಿ ಇರ್ಬೋದು, ಇತ್ಯಾದಿ ಏನೇನ್ ಬೇಕೋ ಅದಕ್ಕೆಲ್ಲ ಪೂರೈಸಬಹುದು. ಆದ್ರೆ ನಾವು ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಆಗ್ಬೇಕಾದ್ದೇನು ಅಂತಂದ್ರೆ, 10th ನಂತರದ ಶಿಕ್ಷಣ ಕನ್ನಡ ಮೀಡಿಯಂ ಅಲ್ಲಿ ಕೊಡೋದು ಬಹಳ ಮುಖ್ಯವಾದ ಅಗತ್ಯ. ಕೆಲವ್ರು ಕೇಳ್ಬೋದು, ಇಂಜಿನಿಯರಿಂಗ್ ನ ಕನ್ನಡದಲ್ಲಿ ಕಲಿಬಹುದಾ, ಮೆಡಿಕಲ್ ಸೈನ್ಸ್ ಕಲಿಬಹುದಾ, ಅಗ್ರಿಕಲ್ಚರ್ ಸೈನ್ಸ್ ಕಲಿಬಹುದಾ ಅಂತ ಕೇಳ್ಬಹುದು. ಆದ್ರೆ ಜಗತ್ನಲ್ಲಿ ಎಲ್ಲಾ ರಾಷ್ಟ್ರಗಳು ಕೂಡ ತಮ್ಮ ಭಾಷೆಯಲ್ಲಿ ಈ ತರದ ಆಧುನಿಕ ಶಿಕ್ಷಣ ಪಡಿತಾ ಇದ್ದಾವೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಕನ್ನಡದಲ್ಲಿ ಕೂಡ ಬೋಧನೆ ಮಾಡುವ ಸಾಧ್ಯತೆಗಳಿದೆ. ಯಾಕಂದ್ರೆ ಇದು ತುಂಬಾನೇ ತಂತ್ರಜ್ಞಾನದ ಒಂದು
ಬಹಳ ದೊಡ್ಡ ಕ್ರಾಂತಿ ನಡೀತಾ ಇರುವಂತ ಕಾಲಘಟ್ಟ ಇದು. ದಿಢೀರಾಗಿ ನಾವು ಇಂಗ್ಲಿಷ್ ನಿರುವ ಎಲ್ಲ ಜ್ಞಾನವನ್ನು ಕೂಡ ಕನ್ನಡೀಕರಿಸ್ಕೋಬಹುದು ಮತ್ತು ಅದರಲ್ಲಿ ಟೆಕ್ಸ್ಟ್ ಬುಕ್ ಗಳನ್ನ ತಯಾರು ಮಾಡ್ಕೋಬಹುದು, ರೆಫರೆನ್ಸ್ ಬುಕ್ಸ್ ಗಳನ್ನ ತಯಾರು ಮಾಡ್ಕೊಳ್ಬಹುದು, ಎಲ್ಲವೂ ಸಾಧ್ಯ ಇದೆ. ಆದ್ರೆ ಬಹಳ ಸರಳವಾದ ಮತ್ತು ವೈಜ್ಞಾನಿಕವಾದ ಅನುವಾದ ಕ್ರಮಗಳನ್ನು ಕೂಡ ಅನುಸರಿಸಬಹುದು ನಾವು. ಈಗ ಕುವೆಂಪು ಅವರೇ ಒಂದು ಮಾದರಿ ಇದ್ದಾರೆ. ಅವರು ತಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದಾಗ ಬೇರೆ ಬೇರೆ ಜ್ಞಾನ ಕ್ಷೇತ್ರಗಳ ಪುಸ್ತಕಗಳನ್ನ ಕನ್ನಡೀಕರಿಸಿದ್ರು. ಆವಾಗ ಅನುಸರಿಸಿದ್ರಲ್ಲ ಅವರು ವೈಜ್ಞಾನಿಕ ಮಾರ್ಗ. ಅಂದ್ರೆ ಯಾವುದೇ ಒಂದು ಜ್ಞಾನ ಶಿಸ್ತುವಿನಲ್ಲಿ ಯಾವುದೇ ಒಂದು ಡಿಸಿಪ್ಲಿನ್ ಇದ್ರೆ, ಒಂದು ಫಿಸಿಕ್ಸ್ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಕೆಮಿಸ್ಟ್ರಿ ಇರ್ಬೋದು ಇತ್ಯಾದಿ ಯಾವುದೇ ಇದ್ರೂ ಕೂಡ ಅದರಲ್ಲಿರೋ ತಾಂತ್ರಿಕ ಪದಗಳನ್ನ ಅನುವಾದ ಮಾಡದೇನೆ ಆಸ್ ಇಟ್ ಈಸ್ ತಗೊಂಡು ನಾವು ಪುಸ್ತಕಗಳನ್ನ ದಿಢೀರಂತ ನಿರ್ಮಾಣ ಮಾಡ್ಕೋಬಹುದು. ಸೊ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ನಮಗೆ ಕನ್ನಡ ಸಶಕ್ತವಾಗ್ತದೆ. ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಭಾಷೆಯಾಗಿ ಕನ್ನಡವನ್ನ ಕಟ್ಟುವ ಮಾರ್ಗಗಳು, ಅದರಿಂದ ಸಾಧ್ಯತೆಗಳು ಅಲ್ಲಿಂದ ಹೆಚ್ಚಾಗ್ತಾ ಹೋಗ್ತವೆ. ಕನ್ನಡ ಉಳಿಯುತ್ತೆ ಮತ್ತು ಕನ್ನಡದ ಮೂಲಕ ಕಲಿಯುವ ಒಂದು ಇದು ಬಹಳ ಸಲೀಸಾಗಿ ನಮ್ಮ ಮಕ್ಕಳು ಕನ್ನಡದಲ್ಲಿ ಕಲಿಯುವಂತ ಒಂದು ಇದನ್ನ ಪಡಿತಾರೆ. ಹಾಗಾಗಿ ನಾವು ಕನ್ನಡವನ್ನು ಉಳಿಸ್ಕೊಂಡು ಕನ್ನಡದ ಮೂಲಕ ಬದುಕನ್ನ ಕಟ್ಕೊಳ್ಳುವಂತ ಒಂದು ಮಾರ್ಗವನ್ನ ನಾವು ಅನುಸರಿಸಬೇಕೆ ಬಿಟ್ರೆ, ಕನ್ನಡದ ಅಸ್ತಿತ್ವವನ್ನ ಸರ್ವನಾಶ ಮಾಡ್ತಾ, ಅದನ್ನ ನಿರ್ನಾಮ ಮಾಡ್ತಾ, ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ನಮ್ಮ ಸಂಪನ್ಮೂಲಗಳನ್ನ ವ್ಯಯ ಮಾಡ್ತಾ ನಾವೇನ್ ಮಾಡ್ತೀವಿ ಅಂತಂದ್ರೆ ಕನ್ನಡವನ್ನೂ ಕೂಡ ನಾಶ ಮಾಡ್ತೀವಿ ಮತ್ತು ಶಿಕ್ಷಣವನ್ನು ನಾಶ ಮಾಡ್ತೀವಿ. ಇದರಿಂದಾಗಿ ನನಗೆ ಅಂತಿಮವಾಗಿ ಯಾವ ಒಂದು ದೊಡ್ಡ ಇದನ್ನು ಕೂಡ ಸಾಧಿಸಕ್ಕಾಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಮತ್ತೊಂದು ಇಲ್ಲಿ ವಿಚಾರ ನಾವಿಲ್ಲಿ ಗಮನಿಸಬೇಕು. ಒಂದು ಶಾಲೆಯಲ್ಲಿ ಒಂದು 20 ಮಕ್ಕಳು ಇದ್ರು ಅಂತಂದ್ರೆ ಅವರಿಗೆ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಟೀಚರ್ ಅಂತ ನೋಡೋದಾದ್ರೆ ಒಂದು 8 ಟೀಚರ್ಸ್ ಅಥವಾ 8 ಶಿಕ್ಷಕರು ಬೇಕು. ಸೊ 8 ಶಿಕ್ಷಕರನ್ನ ಬರೀ 20 ಮಕ್ಕಳಿಗೆ ಭರಿಸುವಂತ ತಾಕತ್ತು ಅಥವಾ ಈಗ ಮತ್ತೆ ರಿಕ್ರೂಟ್ ಮಾಡ್ಕೊಳ್ಳುವಂತ ತಾಕತ್ತು ಅಥವಾ ಆ ಭರಿಸುವಂತ ಶಕ್ತಿ ಕರ್ನಾಟಕ ಸರ್ಕಾರಕ್ಕೆ ಈಗ ಇದೆ ಅಂತ ಅನ್ಸತ್ತಾ? ಯಾಕಂದ್ರೆ ಈಗಾಗಲೇ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಒಬ್ಬೊಬ್ರು ಸ್ಯಾಲ್ರಿ ಕೇಳಿದ್ರೆ ಆಲ್ರೆಡಿ ದುಪ್ಪಟ್ಟಿದೆ ಆ ಸ್ಯಾಲ್ರಿಗಳು, ಮತ್ತು ಇನ್ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ರೆ ಆ ಸ್ಯಾಲ್ರಿ ಬರ್ಸ್ಲಿಕ್ಕೆ ಆಗತ್ತಾ ಅಂತ? ಅಂದ್ರೆ ಪ್ರಾಕ್ಟಿಕಲಿ ಇದು ಸಾಧ್ಯ ಅಂತ ಅನ್ಸತ್ತಾ? ಪ್ರಾಕ್ಟಿಕಲಿ ಸಾಧ್ಯ ಆಗ್ಬೇಕು ಅಂತ. ಯಾಕೆಂತಂದ್ರೆ ಒಂದು ಅಂಕಿಅಂಶ ಇತ್ತೀಚೆಗೆ ನಾನು ನೋಡಿದೆ, ಅದನ್ನ ಪ್ರಶಾಂತ್ ಭೂಷಣ್ ಅವ್ರು ಹಂಚ್ಕೊಂಡಿದ್ರು. ಏನಂತಂದ್ರೆ UPA 2 ನಲ್ಲಿ ಒಟ್ಟು ಅಗ್ರಿಕಲ್ಚರ್ ಸ್ಪೆಂಡಿಂಗ್ ಅವ್ರು ಹೇಳ್ತಾರೆ 4.6 to 4.8% ಆನ್ಯುವಲ್ ಅಂತ ಹೇಳ್ತಾರೆ. ಅಂದ್ರೆ ಒಟ್ಟು ನಮ್ಮ GDP ಯ ಒಟ್ಟು ರಿಸರ್ವ್ ಅಷ್ಟಿದೆ ಅಂತ ಹೇಳ್ತಾರೆ, ಇತ್ತು ಅಂತ ಹೇಳ್ತಾರೆ. ಆದ್ರೆ ಈಗ ಸದ್ಯಕ್ಕೆ ನಮ್ಮ ಬಿಜೆಪಿಯ ಸರ್ಕಾರದ ಕಳೆದ 2-3 ಅವಧಿಗಳಲ್ಲಿ ಅದು 2.5% ಇಳಿದಿದೆಯಂತೆ. ಅಂದ್ರೆ ನಮ್ಮ ಎಜುಕೇಶನಲ್ ರಿಸರ್ವ್ ಅಂತ ನಾವೇನ್ ಹೇಳ್ತೀವಿ, ಶಿಕ್ಷಣಕ್ಕೋಸ್ಕರ ಮೀಸಲಾಗಿರ್ಬೇಕಾದಂತ ಹಣದ ಬಹಳ ದೊಡ್ಡ ಕೊರತೆಯನ್ನ ನಾವು ಒಂದು ರಾಷ್ಟ್ರವಾಗಿ ಒಂದು ರಾಜ್ಯವಾಗಿ ನಾವು ಫೇಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಇದಕ್ಕೂ ಕೂಡ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಶಿಕ್ಷಣಕ್ಕೆ ಒಂದು ದೊಡ್ಡ ಮೊತ್ತವನ್ನ ಮೀಸಲಿಡ್ಬೇಕು ಅನ್ನುವ ಒಂದು ಒತ್ತಾಯವನ್ನ ಮಾಡ್ಬೇಕಾಗತ್ತೆ. ಆಮೇಲೆ ನೀವು ಹೇಳಿದ್ರಿ ಈಗ ಸಿಬ್ಬಂದಿ ಕೊರತೆ ವಿಚಾರ ಹೇಳಿದ್ರಿ, ರಿಕ್ರೂಟ್ಮೆಂಟ್ ನ ಪ್ರಾಬ್ಲಮ್ ಹೇಳಿದ್ರಿ. ವಾಸ್ತವವಾಗಿ ನಾವು ಇವರ ಉದ್ದೇಶ ಏನಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಎಜುಕೇಶನ್ ಸೆಕ್ಟರ್ ನ ಪ್ರೈವೇಟೈಸ್ ಮಾಡುವ ದುರುದ್ದೇಶ ಇಟ್ಕೊಂಡು ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಅದ್ರ ಜೊತೆಗೆ ಕನ್ನಡವನ್ನು ಕೂಡ ಇವರ ಒಂದೇನಂತಾರೆ ಮುಂಗಾಣಿಕೆ ಕೊರತೆಯಿಂದ ಕನ್ನಡವನ್ನು ಕಣ್ಮರೆ ಮಾಡುವಂತ ಇದು ಕಾಣಿಸ್ತದೆ. ಆಮೇಲೆ ಯಾವುದೇ ಒಂದು ನೀತಿಯ ಒಂದು ಆಧಾರ ಇಲ್ಲ. ಯಾಕೆಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಆರಂಭಿಸಲಿಕ್ಕೆ ಯಾವುದೇ ನೀತಿಯ ಆಧಾರ ಇಲ್ಲ. ಯಾವುದೇ ಒಂದು ಶಿಕ್ಷಣ ನೀತಿ ಇದಕ್ಕೆ ಒಂದು ತಳಹದಿ ಇದೆ ಅಂತಂದ್ರೆ ಅದು ಇಲ್ಲ. ಈಗ ಏನಾಗಿದೆ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈಗಾಗ್ಲೇನೆ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿ ಸಬ್ಮಿಟ್ ಆಗಿದೆ. ಆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಸಬ್ಮಿಟ್ ಆದ ನಂತರ ಅದು ಯಾವ ಬಗೆಯ ಒಂದು ನೀತಿಯನ್ನ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಕಲ್ಪನೆ ಕೂಡ ಇಲ್ಲ. ಹಂಗಾಗಿ ಆ ನೀತಿಯನ್ನ ಸರ್ಕಾರ ಸ್ವೀಕರಿಸಿ ಮತ್ತು ಆ ನೀತಿಗೆ ಅನುಸಾರವಾಗಿ ಇದೆಯಾ ಇದು, ಯಾಕಂದ್ರೆ ಈ ಸ್ಪೆಂಡಿಂಗ್ ಅಂತ ಏನಿದೆ ಅಂದ್ರೆ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸೋದು ಅಥವಾ ಅವುಗಳನ್ನು ಮುಚ್ಚೋದು, ಅವುಗಳ ಜಾಗದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪಿಸದೆ ಅಂತ ಏನಿದೆ ಈ ತೀರ್ಮಾನಗಳಿದೆಯಲ್ಲ, ಆ ತೀರ್ಮಾನಗಳ ಹಿಂದೆ ಒಂದು ಸ್ಪಷ್ಟ ನೀತಿ ಆಗ್ಲಿ ಅಥವಾ ಒಂದು ಗಂಭೀರವಾದಂತ ಒಂದು ಕಾಳಜಿ ಆಗ್ಲಿ ಇವ್ಯಾವು ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಇವರು ನಮ್ಮ ಶಾಲೆಗಳಲ್ಲಿ ಕೊರತೆ ಇರುವಂತ ಶಿಕ್ಷಕರ ನೇಮಕಾತಿಯನ್ನು ಮಾಡಲ್ಲ ಅಥವಾ ಇನ್ಯಾವುದೇ ಒಂದು ಪೂರಕವಾದ ಅಂದ್ರೆ ಸರ್ಕಾರಿ ಶಾಲೆಗಳ ಏಳ್ಗೆಗೆ ಪೂರಕವಾದ ಕೆಲಸಗಳನ್ನು ಕೂಡ ಮಾಡಲ್ಲ. ಅಂದ್ರೆ ಬೇಕಂತಲೇ ಮಾಡೋದಿಲ್ಲ, ಡೆಲಿಬರೇಟ್ ಆಗಿ ಎಲ್ಲವನ್ನು ಕೂಡ ಕೈ ಬಿಡ್ತಾರೆ. ಯಾಕಂದ್ರೆ ಇವುಗಳು ತಮ್ಮಷ್ಟಕ್ಕೆ ತಾವು ಸಾಯ್ಲಿ,
ತಮ್ಮಷ್ಟಕ್ಕೆ ತಾವು ಕ್ಷೀಣಿಸ್ಲಿ, ಅದರ ಜಾಗದಲ್ಲಿ ನಾವು ಇನ್ನೊಂದೇನೇನೋ ತರಬಹುದು ಅನ್ನೋ ಉದ್ದೇಶ ಇದೆ. ಆಮೇಲೆ ಇವ್ರಿಗೊಂದು ನನ್ಗನ್ಸೋ ಮಟ್ಟಿಗೆ ಒಂದು ವಿಷನ್ ನ ಕೊರತೆ ಕೂಡ ಇದೆ. ಏನ್ ವಿಷನ್ ಅಂದ್ರೆ, ನಾನು ಈಗಾಗಲೇ ಹೇಳಿದ್ದೇನಂದ್ರೆ, ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಿದಾವೆ ಸರಿ, ಆದ್ರೆ ಅವುಗಳನ್ನು ಉಳಿಸ್ಕೊಳ್ಳೋದಿಕ್ಕೆ ಮಾರ್ಗಗಳು ಏನಿದೆ ಅನ್ನುವಾಗ ನಾನ್ ಹೇಳ್ತಾ ಇರೋ ಮಾರ್ಗ ಅವ್ರಿಗೆ ತೋಚ್ತಾ ಇಲ್ಲ. ಹೈಯರ್ ಎಜುಕೇಶನ್ ಅನ್ನ ಕನ್ನಡದಲ್ಲಿ ಕೊಡ್ಲಿ ಮೊದಲು, ಪಾಲಿಟೆಕ್ನಿಕ್ ಅನ್ನ ಕನ್ನಡ ಮೀಡಿಯಂ ಅಲ್ಲಿ ಹೇಳ್ಕೊಡ್ಲಿ, ಆವಾಗ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಕ್ಷೀಣಿಸೋದಿಲ್ಲ. ಮತ್ತು ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲಿಸ್ತೀವಿ. ಇಂಗ್ಲಿಷ್ ಸರ್, ಅನ್ನ ಈಗ ಒಂದು ಭಾಷೆ. ಹೈಯರ್ ಎಜುಕೇಶನ್ ಗಳನ್ನ ನಾವು ಕನ್ನಡದಲ್ಲೇ ಕೊಟ್ರೆ ಯುನಿವರ್ಸಲ್ ಲ್ಯಾಂಗ್ವೇಜ್ ಅಥವಾ ವ್ಯಾವಹಾರಿಕ ಭಾಷೆ ಅಂತ ಯಾವ್ದನ್ನ ಎಕ್ಸೆಪ್ಟ್ ಮಾಡೋದು, ಅಥವಾ ಅದನ್ನ ಕಲೀಲಿಕ್ಕೆ ಮಕ್ಕಳಿಗೆ ಅವಕಾಶಗಳು ಕಡಿಮೆ ಆಗೋದಿಲ್ವಾ ಅಂತ? ಇಲ್ಲ, ಖಂಡಿತ ಆಗಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಹಿರಿಯರು ಮಾರ್ಗ ತೋರಿದ್ದಾರೆ. ಒಂದೇನಂತಂದ್ರೆ, ಇಂಗ್ಲಿಷ್ ಅನ್ನ ಒಂದು ಲ್ಯಾಂಗ್ವೇಜ್ ಆಗಿ ಚೆನ್ನಾಗಿ ಕಲಿಬೇಕು ನಾವು. ಭಾಷೆಯನ್ನಾಗಿ ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲಿಯೋದೇ ಬೇರೆ, ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಗಿ ಇಟ್ಕೊಳ್ಳೋದೇ ಬೇರೆ. ಅಂದ್ರೆ ಇಂಗ್ಲಿಷ್ ನ ಮೂಲಕ ಕಲಿಯೋದು ನಾವು ಆದಷ್ಟು ಅದು ಅಪಾಯಕಾರಿ ಆಗ್ತದೆ ಕನ್ನಡ ಅಸ್ತಿತ್ವಕ್ಕೆ. ಆದ್ರೆ ಇಂಗ್ಲಿಷ್ ಅನ್ನು ಒಂದು ಭಾಷೆಯಾಗಿ ಕಲ್ತ್ಕೊಂಡು ಕನ್ನಡ ಮಾಧ್ಯಮದಲ್ಲಿ ನಾವು ಜ್ಞಾನವನ್ನ ನಮ್ದಾಗಿಸ್ಕೊಂಡ್ರೆ, ಅದಕ್ಕೂ ಇನ್ನೂ ಕೆಲವು ಬ್ಯಾರಿಯರ್ಸ್ ಇದೆ. ಏನು ಅಂತಂದ್ರೆ, ಈಗಿರುವಂತ ಕನ್ನಡ ಮಾಧ್ಯಮದ ಶಿಕ್ಷಣದ ದೊಡ್ಡ ಒಂದು ಇದು ಏನು ಅಂತಂದ್ರೆ, ಕನ್ನಡ ಮಾಧ್ಯಮದ ಉದಾಹರಣೆಗೆ ವಿಜ್ಞಾನದ ಪಠ್ಯಗಳನ್ನ, ಸೋಷಿಯಲ್ ಸೈನ್ಸ್ ಪಠ್ಯಗಳನ್ನ, ಅಥವಾ ಕಾಮರ್ಸ್ ಪಠ್ಯಗಳನ್ನ ಇತ್ಯಾದಿಗಳನ್ನ ಹೆಂಗೆ ನಾವು ಹೈಸ್ಕೂಲ್ ಅಲ್ಲಿ ಕಲ್ತಿದೀವಿ ಅಂತಂದ್ರೆ, ಎಲ್ಲಾ ಟರ್ಮಿನಾಲಜಿಯನ್ನ ಅವರು ಕನ್ನಡೀಕರಣ ಮಾಡಿದ್ದಾರೆ. ಕನ್ನಡೀಕರಣವೂ ಅಲ್ಲ, ಅದು ಸ್ಯಾನ್ಸ್ಕ್ರಿಟೈಸೇಷನ್. ಉದಾಹರಣೆಗೆ ಆಕ್ಸಲರೇಷನ್ ಅನ್ನ ವೇಗೋತ್ಕರ್ಷ ಅಂತ, ಫೋರ್ಸ್ ಅನ್ನ ಬಲ ಅಂತ, ಆಕ್ಸಿಜನ್ ಆಮ್ಲಜನಕ ಅಂತ, ನೈಟ್ರೋಜನ್ ಸಾರಜನಕ ಅಂತ ಹಿಂಗೆಲ್ಲ ಕಲ್ಸ್ಕೊಟ್ಟಿದ್ದಾರೆ. ಅದೇನ್ ಮಾಡುತ್ತೆ ಅಂದ್ರೆ, ಆತರ ಈ ನೌನ್ಸ್ ಗಳನ್ನ ಮತ್ತೆ ಇನ್ನೊಂದು ಹೆಸರುಗಳನ್ನೆಲ್ಲ ಇವರು ಟ್ರಾನ್ಸ್ಲೇಟ್ ಮಾಡಿ ಕನ್ನಡ ಮಾಧ್ಯಮದ ಮಕ್ಕಳ ಒಂದು ಕಲಿಕೆಗೆ, ಅವರ ಉನ್ನತ ಶಿಕ್ಷಣದ ಕಲಿಕೆಗೆ ಅವರು ದೊಡ್ಡ ಕಲ್ಲು ಹಾಕಿದ್ದಾರೆ. ಆತರ ಕಲಿಬಾರ್ದು ನಾವು. ಯೂನಿವರ್ಸಲ್ ಲ್ಯಾಂಗ್ವೇಜ್ ಏನಿದೆ, ನೀವು ಹೇಳಿದ್ರಲ್ಲ ಯೂನಿವರ್ಸಲ್ ಲ್ಯಾಂಗ್ವೇಜ್, ಈಗ ಆಕ್ಸಿಜನ್ ಅನ್ನೋದು ಯುರೋಪ್ ನಲ್ಲೂ ಬಳಸ್ತಾರೆ, ಅಮೆರಿಕಾದಲ್ಲೂ ಬಳಸ್ತಾರೆ, ಇಂಡಿಯಾದಲ್ಲೂ ಬಳಸ್ತಾರೆ, ಬೇರೆ ಬೇರೆ ಭಾಷೆ ಇದರಲ್ಲೂ ಬಳಸ್ತಾರೆ. ಆಕ್ಸಿಜನ್ ಅನ್ನ ಆಕ್ಸಿಜನ್ ಅಂತಲೇ ಇಟ್ಕೊಂಡು ಕಲ್ತಾಗ, ಅಥವಾ ಆಕ್ಸಲರೇಷನ್ ಅಂತ ಇಟ್ಟು ಕಲ್ತಾಗ, ಫೋರ್ಸ್ ಅನ್ನೋದನ್ನ ಫೋರ್ಸ್ ಅಂತಲೇ ಬಳಸಿದಾಗ, ಕಂಪ್ಯೂಟರ್ ಅಂತಲೇ ಕಲ್ತಾಗ, ಗಣಕಯಂತ್ರ ಅಂತ ಬಳಸ್ತೇನೆ, ನಮ್ಗೆ ಸಂವಹನ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಇಂಗ್ಲಿಷ್ ಅನ್ನ ಒಂದು ಭಾಷೆ ಕಲ್ತಿದ್ರೆ ನಮ್ಗೆ, ಅಂದ್ರೆ ಸರಿಯಾದ ರೀತಿ ಅಂದ್ರೆ ಒಂದು ಏನು ಸ್ಪೋಕನ್ ಇಂಗ್ಲಿಷ್ ಅಂತ ಕಲಿತೀವಲ್ಲ, ಆ ತರದ ಒಂದು ಸ್ಪೋಕನ್ ಇಂಗ್ಲಿಷ್ ನಮ್ ಜೊತೆಗಿದ್ರೆ, ನಾವು ತಿಳುವಳಿಕೆ ಅನ್ನೋದನ್ನ ನಮ್ಮ ಭಾಷೆ ಮೂಲಕ ಕಲ್ತಿದ್ರೆ ಹೆಚ್ಚು ಒಂದ್ ರೀತಿ ತುಂಬಾ ಎಲ್ಲ ರೀತಿಯಲ್ಲೂ ಕೂಡ ಸಮರ್ಥವಾದ ಒಂದು ಪೀಳಿಗೆ ಇಲ್ಲಿ ಎಮರ್ಜ್ ಆಗುತ್ತೆ. ಅದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಏನ್ ಬೇಡುತ್ತೆ ಅಂದ್ರೆ, ಈಗ 5 ಲಕ್ಷ ಜನ ಮಕ್ಕಳು ಕನ್ನಡ ಮೀಡಿಯಂ ಅಲ್ಲಿ SSLC ತನಕ ಓದ್ತಾ ಇದಾರೆ ಅಂತ ಹೇಳಿದ್ರೆ, ಆ ಮಕ್ಕಳಿಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕಾಗಿ ಬರುತ್ತೆ. ಯಾವುದು ಎಂಜಿನಿಯರಿಂಗ್ ಹೇಳ್ಕೊಡೋದಿಕ್ಕೆ, ಮೆಡಿಕಲ್ ಹೇಳ್ಕೊಡೋದಿಕ್ಕೆ, ಆಮೇಲೆ ಟೆಕ್ಸ್ಟ್ ಬುಕ್ಸ್ ಗಳು ಮಾಡ್ಬೇಕಾಗತ್ತೆ, ಲೈಬ್ರರಿ ಮಾಡ್ಬೇಕಾಗತ್ತೆ, ಆಮೇಲೆ ರೆಫರೆನ್ಸ್ ಬುಕ್ಸ್ ಮಾಡ್ಬೇಕಾಗತ್ತೆ. ಈ ಏರಿಯಾ ಇದೆಯಲ್ವಾ, ಈ ಕಡೆಗೆ ನಮ್ ಗಮನ ಹೋಗ್ಬೇಕು. ಅದಕ್ಕೆ ದೊಡ್ಡ ಪ್ರಮಾಣದ ಒಂದು ಬಂಡವಾಳ ಬೇಕಾಗತ್ತೆ, ಸರ್ಕಾರದ ಹೂಡಿಕೆ ಬೇಕಾಗತ್ತೆ. ಅದನ್ನ ನಾವು ಕೇಳ್ಬೇಕಾಗಿದೆ. ಕನ್ನಡವನ್ನ ಸಂಪೂರ್ಣವಾಗಿ ನಾಶ. ಈಗ ನೋಡಿ, 2.25 ಲಕ್ಷ ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ ಕಿಂಡರ್ ಗಾರ್ಟನ್ ನಿಂದ ಪೋಸ್ಟ್ ಗ್ರಾಜುಯೇಷನ್ ಹಂತದವರೆಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಶಿಕ್ಷಣ ಕೊಡೋರು 6.5 ಲಕ್ಷ ಮಕ್ಕಳನ್ನ ನೀವು 10th ನಂತರ ಯಾಕೆ ನೀವು ಎಲಿಮಿನೇಟ್ ಮಾಡ್ತಾ ಇದ್ದೀರಾ? 10th ನಂತರ ಹೈಯರ್ ಎಜುಕೇಶನ್ ಕನ್ನಡದಲ್ಲಿ ಕೊಟ್ರೆ, ಆ ಮಕ್ಕಳು ಪೋಸ್ಟ್ ಗ್ರಾಜುಯೇಷನ್ ಹಂತದವರೆಗೆ ಮೆಡಿಕಲ್ ಸೈನ್ಸ್ ಆಗ್ಲಿ, ಇಂಜಿನಿಯರಿಂಗ್ ಆಗ್ಲಿ ಕಲ್ತ್ಕೊಂಡು ಕನ್ನಡವನ್ನು ಬೆಳೆಸ್ತಾರೆ ಮತ್ತು ಸಮಾಜದಲ್ಲಿ ತಮ್ಮ ಪಾಲನ್ನು ಪಡಿತಾರೆ. ಶಿಕ್ಷಣದ ಮೂಲಕ ಅವರು ಉದ್ಯೋಗಕ್ಕೆ ಹೋಗ್ತಾರೆ, ಅಥವಾ ಬೇರೆ ಬೇರೆ ಸಂಶೋಧನಾ ಕ್ಷೇತ್ರ ಸೊರಗ್ತಾ ಇದೆ ಇಂಗ್ಲಿಷ್ ಮೀಡಿಯಂ ಕಾರಣದಿಂದಾಗಿ. ಅದರಿಂದಾಗಿ ಇನ್ನಷ್ಟು ಅದರಿಂದಾಗಿ ಹೈಯರ್ ಎಜುಕೇಶನ್ ಕನ್ನಡದಲ್ಲಿ ಕೊಟ್ರೆ ಅದರ ಪಾಸಿಬಿಲಿಟೀಸ್ ನಾವು ಊಹೆ ಕೂಡ ಮಾಡಕ್ಕಾಗಲ್ಲ. ಯಾವ ರೀತಿ ಅದು ಕರ್ನಾಟಕವನ್ನ ಒಂದು ದೊಡ್ಡ ಸಂಪದ್ಭರಿತವಾದ, ಎಲ್ಲ ರೀತಿಯಲ್ಲೂ ಸಂಪದ್ಭರಿತವಾದ ನಾಡನ್ನಾಗಿ ಕಟ್ಟದೆ ಎನ್ನುವ ಕಲ್ಪನೆ ಕೂಡ ನಮ್ಮ ಪ್ರಭುತ್ವಗಳಿಗೆ ಇಲ್ಲ. ಆಕ್ಚುಲಿ ಇದಾಗ್ಬೇಕಿತ್ತು. ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಬೇಕು ಅನ್ನೋದಾದ್ರೆ ನಾವು 10th ನಂತರ ಹೈಯರ್ ಎಜುಕೇಶನ್ ಕನ್ನಡದಲ್ಲಿ ಕೊಡುವ ಒತ್ತಾಯವನ್ನು ಮಾಡ್ಲೇಬೇಕಾಗತ್ತೆ, ಅಥವಾ ಪ್ರಭುತ್ವ ಆಗಿ ಚಿಂತಿಸ್ಲೇಬೇಕು. ಓಕೆ ಸರ್, ಈಗ ಮತ್ತೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ಕನ್ನಡ ಪರ ಹೋರಾಟಗಾರರು ಅಥವಾ ಸರ್ಕಾರಿ ಶಾಲೆ ಹೋರಾಟಗಾರರು ಅಂತ ಬಂದಾಗ ಅವರಿಗೆ ಕೇಳುವಂತ ಮೊದಲನೇ ಪ್ರಶ್ನೆ, ನಿಮ್ಮ ಮಕ್ಕಳು ಕನ್ನಡ ಶಾಲೆಗೆ ಹೋಗ್ತಿದಾರಾ ಅಂತ. ಇದೊಂದು ಪ್ರಶ್ನೆ ಬರುತ್ತೆ. ಎಷ್ಟೋ ಜನ ಮಕ್ಕಳು ಫಾರಿನ್ ಗಳಲ್ಲಿ ಅಥವಾ ಇಂಗ್ಲಿಷ್ ಮೀಡಿಯಂಗಳಲ್ಲಿ ಕಲಿತಿದ್ದಾರೆ, ಆದ್ರೆ ಅವರ ಪೇರೆಂಟ್ಸ್ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಳನ್ನ ಮಾಡ್ತಿರ್ತದೆ, ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಇದೊಂದು ಕಡೆ ಆದ್ರೆ, ಈಗ ಇರುವಂತ ರಾಜಕಾರಣಿಗಳಲ್ಲಿ, ಕರ್ನಾಟಕದ ರಾಜಕಾರಣಿಗಳಲ್ಲೇ ಸೋ ಕಾಲ್ಡ್ ರಾಜಕಾರಣಿಗಳು ಎಷ್ಟು ಜನರು ಪ್ರೈವೇಟ್ ಸ್ಕೂಲ್ಗಳನ್ನ ಹೊಂದಿಲ್ಲ. ಇದು ಸಹ ಹಾಜರಾತಿ ಸರ್ಕಾರಿ ಶಾಲೆಗಳ ಹಾಜರಾತಿಗೆ ಕಡಿಮೆ ಮಾಡ್ಲಿಕ್ಕೆ ಇದು ಸಹ ಒಂದು ಕಾರಣ ಅಲ್ವಾ?
ಖಂಡಿತ. ಈಗ ಸಾಹಿತಿಗಳು ಮತ್ತು ಕನ್ನಡದ ಹಿತಕ್ಕೆ ಹೋರಾಡ್ತಾ ಇರುವಂತ ಸಂಘಟನೆಗಳು ಅವ್ರಿಗೆ ಈ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಇಡ್ಲಾಗುತ್ತೆ. ನನಗೆ ಇದನ್ನ ಇದು ಸರಿಯಾ ಅಂತ ಕೇಳಿದ್ರೆ ನಾನು ತಪ್ಪು ಅಂತ ಹೇಳ್ತೀನಿ. ಯಾಕೆ ಹ್ಮ್ ಅಂತಂದ್ರೆ ಒಬ್ಬ ಸಾಹಿತಿ ಕೂಡ ಒಬ್ಬ ಜನಸಾಮಾನ್ಯ. ಅವನು ಹೋರಾಟದಲ್ಲಿದ್ದಾನೆ. ಆದ್ರೆ ಅವನು ಹೋರಾಟದಲ್ಲಿದ್ದಂತ ಉದಾಹರಣೆಗೆ ನನ್ನ ವಿಚಾರ ಹೇಳೋದಾದ್ರೆ, ಹ್ಮ್ ನಾನು ನನ್ನ ಮಕ್ಕಳನ್ನ 7ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿಸ್ದೆ. ಯಾಕಂದ್ರೆ ನನ್ನ ಹ್ಮ್ ಓದಿಸ್ದೆ. ಆನಂತರ ಅವರು ಇಂಗ್ಲಿಷ್ ಮಾಧ್ಯಮಕ್ಕೆ ಹೋದ್ರು. ನಾನು ಕನ್ನಡದಲ್ಲಿ ಓದಿ 10th ತನಕ. ಆನಂತರ ನಾನು ಪಾಲಿಟೆಕ್ನಿಕ್ ಓದ್ದೆ. ನಾನು ಸಾಕಷ್ಟು ಕಷ್ಟಗಳನ್ನ ಎದುರಿಸ್ದೆ. ಆಮೇಲೆ ಅದನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಪಾಲಿಟೆಕ್ನಿಕ್‌ನ ನಿಭಾಯಿಸಲಿಕ್ಕೆ ತುಂಬಾ ಕಷ್ಟನ ಎದುರಿಸಿದ್ದೀನಿ. ಆದ್ರೆ ನಾನ್ ಕೇಳೋದೇನಂತಂದ್ರೆ, ಒಬ್ಬ ಸಾಹಿತಿ ಕೂಡ ಒಬ್ಬ ಜನಸಾಮಾನ್ಯನೇ ಆಗಿರೋದ್ರಿಂದ, ಸಾಹಿತಿ ಕನ್ನಡಕ್ಕೋಸ್ಕರ ಹೋರಾಡೋ ಸಾಹಿತಿ ತನ್ನ ಮಕ್ಕಳನ್ನ ಕನ್ನಡ ಮಾಧ್ಯಮದ ಶಾಲೆಗೆ ಸೇರಿಸ್ತಾ ಇಲ್ಲ ಅಂತ ಅವನ ಅವನ ನೈತಿಕವಾಗಿ ಅವನನ್ನ ಕುಗ್ಗಿಸುವಂತ ಏನು ಸವಾಲುಗಳು ಮತ್ತು ಬೆದರಿಕೆಗಳು ಈ ತರ ಬರ್ತದಲ್ಲ, ಅದು ಒಬ್ಬ ಅದು ಕ್ಷುಲ್ಲಕವಾದಂತವು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವನಿಗೆ ಈ ಉದಾಹರಣೆಗೆ ಈಗ ಕನ್ನಡದ ಸಾಹಿತಿ ಈಗ ಬೆಂಗಳೂರಂತ ಕಡೆ ಅಥವಾ ಎಲ್ಲೋ ಜಿಲ್ಲಾ ಕೇಂದ್ರಗಳಲ್ಲಿ ಕನ್ನಡ ಶಾಲೆಗೆ ಸೇರಿಸ್ಬೇಕು ಅಂತಂದ್ರೆ ಶಾಲೆಗಳಿಲ್ಲದ ಪರಿಸ್ಥಿತಿ ಇದೆ ಹತ್ರದಲ್ಲಿ. ಮತ್ತೆ ಇದ್ರೂ ಕೂಡ ಅವುಗಳು ಅವ್ಯವಸ್ಥೆ ಆಗರ ಆಗಿರ್ತದೆ. ನೀವ್ ಹೇಳ್ದಂಗೆ ಒಂದು ಶಾಲೆಗೆ ಒಬ್ಬ ಏಕ ವ್ಯಕ್ತಿ ಶಾಲೆಗಳಿದಾವೆ. ಸೊ ಹಾಗಾಗಿ ಒಬ್ಬ ಸಾಹಿತಿ ಅಲ್ಲಿ ಕಳಿಸ್ಬಿಟ್ಟು ಕನ್ನಡೋದ್ಧಾರ ಮಾಡಿ ಅಂತ ಯಾವನಾದ್ರೂ ಹೇಳಿದ್ರೆ ಅದು ಕೂಡ ಆಮ್, ಒಂದ್ ರೀತಿ ಆ ಒಂದು ಒಂಥರ ಹುಸಿಯಾದಂತ ಒಂದು ನೈತಿಕ ಇದನ್ನ ಪ್ರಶ್ನೆಯನ್ನೆತ್ತಿ ಅವನ ಬಾಯನ್ನ ಕಟ್ಟೋದು ಅಥವಾ ಅವನ ವಿರೋಧವನ್ನ ಉಡುಗಿಸುವಂತದ್ದೇ ಆಗಿದೆ ಅಂತ ನಾನು ತಿಳಿತೀನಿ. ಹ್ಮ್ ಯಾಕಂದ್ರೆ ನಾವು ಈ ಈ ಬಗೆಯಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನ ಕಟ್ಟಿ ಅದು ಬಹಳ ಸಶಕ್ತವಾದ ಸರ್ಕಾರಿ ಶಾಲೆಗಳನ್ನ ಅಂದ್ರೆ ಉನ್ನತ ಶಿಕ್ಷಣ ಕೂಡ ಕನ್ನಡದಲ್ಲಿ ಸಿಗುವಂತ ಒಂದು ವ್ಯವಸ್ಥೆನ ಕಟ್ಟಿದ್ರೆ ಸಹಜವಾಗಿನೇ ಸರ್ಕಾರಿ ನೌಕರರು ಅಥವಾ ಸಾಹಿತಿಗಳು ಎಲ್ಲರೂ ಕೂಡ ಅಲ್ಲಿಗೆ ಶಾಲೆಗಳು, ಯಾಕೆಂದ್ರೆ 30 ವರ್ಷದಿಂದ ಇದೇ ಪರಿಸ್ಥಿತಿ ಇತ್ತು. ನಾವೆಲ್ಲ ಓದೋ ಕಾಲದಲ್ಲಿ ಸಮಾಜದ ಎಲ್ಲಾ ಆರ್ಥಿಕ ಸಾಮಾಜಿಕ ಸ್ತರದ ಹಿನ್ನೆಲೆಯ ಮಕ್ಕಳು ಕೂಡ ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದಂತ ಪರಿಸ್ಥಿತಿ ಇತ್ತು. ಕಾಲ ಬದಲಾದಂತೆ ಇಡೀ ಸಮಾಜ ಆ ಒಂದ್ ರೀತಿ ಹೆಚ್ಚು ಗ್ರೀಡಿನೋ ಅಥವಾ ಮಹತ್ವಾಕಾಂಕ್ಷಿಯೋ ಮತ್ತೇನೋ ಆಗಿರೋದ್ರಿಂದ ಅದು ತನ್ನ ಕಲ್ಪನೆಯ ಒಂದು ಇದಿರ್ತದಲ್ಲ, ಮಾಡರ್ನಿಟಿ, ತನ್ನ ಕಲ್ಪನೆಯ ಆಧುನಿಕತೆ, ತನ್ನ ಕಲ್ಪನೆಯ ಇದರಿಂದ ಓಡ್ತಾ ಅದು ತಾನು ತಿಳಿದದೇ ಸರಿ ಅಂತ ವಾದಿಸ್ತಾ ಇರ್ಬೋದು. ಆದ್ರೆ ಇಲ್ಲಿ ನಾವು ಮತ್ತೆ ಹಿಂತಿರುಗಿ ನೋಡಿದಾಗ ನಮ್ ಶಾಲೆಗಳು ಒಂದು 25 ಅಥವಾ 30 ವರ್ಷಗಳಲ್ಲಿ ಹೇಗಿದ್ದು ಅಂತ ನೋಡಿದಾಗ ಅದರಿಂದ ನಾವು ಮತ್ತೆ ಸ್ಫೂರ್ತಿಯನ್ನು ಪಡೆದ ಮೇಲು ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿರುವಂತ ಕೊರತೆಗಳನ್ನು ಕೂಡ ನೀಗಿಸ್ಕೋಬೇಕಾಗತ್ತೆ ನಾವು. ಈಗ ದಿಢೀರಂತ ಈ ವರ್ಷವೇ ನೀವು ಬೇಕಾದ್ರೆ ನಾನು ಈ ತೆಗೆದು ನೋಡಿದ್ರೆ ದೊಡ್ಡ ಸಂಖ್ಯೆಯ ಮಕ್ಕಳನ್ನ ನಾವು ಎಲಿಮಿನೇಟ್ ಮಾಡ್ತೀವಿ 10th ನಂತರ. ಅದು ನಮ್ಮನ್ನ ಕಾಡ್ಬೇಕು. ಯಾಕೆಂದ್ರೆ ಇದು ವೈಯಕ್ತಿಕವಾಗಿ ನಾನು ಈ ಕಷ್ಟವನ್ನು ಅನುಭವಿಸಿದೀನಿ ನಾನು. ಪಾಲಿಟೆಕ್ನಿಕ್ ಫಸ್ಟ್ ಇಯರ್ ಹೋದಾಗ ನನಗೆ 11 ಸಬ್ಜೆಕ್ಟ್ಗಳು ಎಷ್ಟು ಕಷ್ಟ ಆಯ್ತು. ನಾನು ಎಷ್ಟು ಹೈಯೆಸ್ಟ್ ಪರ್ಸೆಂಟ್ ತೆಗೆದಿದ್ದೋನು, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ಆ ನಂತರದಲ್ಲಿ ನನ್ಗೆ ಏನು ಓದಕ್ ಆಗದೇನೆ ನಾನು ನನ್ನ ಇದು ಹೇಗೆ ಅದು ನನ್ನ ಅಕಾಡೆಮಿಕ್ ಇದು ಇದಾಯ್ತು ಅಂತ ನನಗೆ ಗೊತ್ತಿದೆ. ಈ ತರದ್ದು ಲಕ್ಷಾಂತರ ಕರ್ನಾಟಕದಲ್ಲಿ ಇದನ್ನ ಅನುಭವಿಸಿದ್ದಾರೆ. ಆದ್ರೆ ಆ ಅನುಭವ ಏನಿದೆ, ಆ ಒಂದು ಅವ್ರ ಪಟ್ಟ ಒಂದು ಅನ್ಯಾಯ ಏನಿದೆ, ಅನ್ಯಾಯಕ್ಕೆ ಸರಿಯಾದಂತ ಒಂದು ಪ್ರತಿಭಟನೆಯಲ್ಲಿ ಒಂದು ಸಂಘಟಿತ ಸ್ವರೂಪದ ಪ್ರತಿಭಟನೆಯಲ್ಲಿ ಮೂಡ್ತಾ ಇಲ್ಲ ಕರ್ನಾಟಕದಲ್ಲಿ. ಸೊ ಅದಾಗ್ಬೇಕು ಅನ್ಸುತ್ತೆ. ಅದರಿಂದಾಗಿ ನಾವು ಈಗ ನೀವು ನಿಮ್ ಕಷ್ಟನ ಹೇಳಿದ್ರಿ, ಆ ಕಷ್ಟದಲ್ಲಿ ನಾನು ಸಹ ಭಾಗಿಯಾಗ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ನಾನ್ ಸಹ ಅದನ್ನ ಫೇಸ್ ಮಾಡಿದ್ದೆ. ನಮ್ ಜನರೇಷನ್ ಸಹ ಅದ್ ಸೇಮ್ ಪ್ರಾಬ್ಲಮ್. 12ನೇ ಕ್ಲಾಸ್ ತನಕ ಅಥವಾ ಸೆಕೆಂಡ್ PU ತನಕ ಪಕ್ಕಾ ಕನ್ನಡ ಮೀಡಿಯಂ ಅಲ್ಲಿ ಕಲ್ತ್ಕೊಂಡು ಸಡನ್ ಆಗಿ ಇಂಜಿನಿಯರಿಂಗ್ ಹಾಕ್ಬಿಟ್ರೆ ತಲೆ ಬುಡ ಅರ್ಥ ಆಗದೆ ಏನೇನ್ ಮಾಡಿದ್ವೋ ನಮ್ಗೆ ಗೊತ್ತಿಲ್ಲ. ಇದೊಂದಾದ್ರೆ ಸರಿ. ಮತ್ತೊಂದಂತಂದ್ರೆ ಸರ್ಕಾರಿ ನೌಕರರ ಮಕ್ಕಳು ಕಂಪಲ್ಸರಿ ಸರ್ಕಾರಿ ಶಾಲೆಗಳಿಗೆ ಹೋಗ್ಬೇಕು. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಮಸ್ಟ್ ಅಂಡ್ ಶುಡ್. ಇಲ್ಲ, ಆತರ ನಾವು ನಿಜವಾಗ್ಲೂ ನಿರ್ಬಂಧಿಸಕ್ ಆಗಲ್ಲ. ಯಾಕೆಂತಂದ್ರೆ ಅದು ಸಾಕಷ್ಟು ಈಗಾಗ್ಲೇನೆ ಈ ವಿಚಾರದಲ್ಲಿ ಆ ಇದು ಸುಪ್ರೀಂ ಕೋರ್ಟ್ ಒಂದು ಇದನ್ನ ನೀಡಿದೆ. ಒಂದು ಸುಪ್ರೀಂ ಕೋರ್ಟ್ ನ ಒಂದು ಸಂವಿಧಾನ ಪೀಠ ನೀಡಿದೆ ಒಂದು ತೀರ್ಪನ್ನ. ಯಾರು ಯಾವ ಮಾಧ್ಯಮದಲ್ಲಿ ಓದ್ಬೇಕು ಅನ್ನೋದು ತೀರ್ಮಾನ ಮಾಡೋದು ಅದು ಸರ್ಕಾರದ ಹೇರಿಕೆ ಆಗ್ಬಾರ್ದು. ಅದು ಅವರ ಮೂಲಭೂತ ಹಕ್ಕಿನ ಒಂದು ನಿರಾಕರಣೆ. ಹಾಗಾಗಿ ಮಾಧ್ಯಮದ ಆಯ್ಕೆ ಅನ್ನೋದು ಮಕ್ಕಳಿಗೆ ಮತ್ತು ಪೋಷಕರಿಗೆ ಬಿಟ್ಟ ವಿಚಾರ ಅಂತ ಹೇಳಿದೆ. ಸೊ ಅದರಿಂದಾಗಿ ಈ ತರದ ಒಂದು ನಿರ್ಬಂಧ ಇರೋದಿರುತ್ತಲ್ಲ, ಸರ್ಕಾರಿ ನೌಕರರ ಮಕ್ಕಳು ಹೋಗ್ಬೇಕು ಅನ್ನೋದು ಖಂಡಿತ ಅದು ನಮ್ಮ ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ಕೆಲವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿ ಹೇಳೋದಾದಾಗ
ಹೇಳಿದ್ರೆ ಆದ್ರೆ ಅವುಗಳ ನಿರಾಕರಣೆ ಆಗಿ ಕಾಣಿಸ್ತದೆ. ಅವು ನಿಲ್ಲೋದಿಲ್ಲ ಅನ್ಸುತ್ತೆ. ಅವು ಕೋರ್ಟ್ಗೆ ಹೋದ್ರೆ ಅಥವಾ ಇನ್ನೊಂದು ಕಡೆ ಹೋದ್ರೆ ಅದು ಅಂತ ತೀರ್ಮಾನಗಳು ನಿಲ್ಲೋದಿಲ್ಲ ಅಂತ ಕಾಣಿಸುತ್ತೆ. ಆಕ್ಚುಲಿ ಅದು ಹಂಗಾಗಿ ನಾನು ಅಂದ್ಕೊಳ್ಳೋದೇನಂದ್ರೆ ಹೈಯರ್ ಎಜುಕೇಶನ್ಗೆ ಇವರು ಕನ್ನಡದಲ್ಲಿ ಕೊಡ್ಲಿ. ಸೊ ಈಗ ಕನ್ನಡ ನಿಮ್ಮ ಕೆಲವು ಸಲಹೆಗಳೇನು ಸರ್? ವಿಲೀನ ಮಾಡೋ ಬದಲು ಬೇರೆ ಏನೇನು ಆಪ್ಷನ್ಸ್ ಮಾಡಬಹುದು ಅಂತ ನೀವ್ ಹೇಳ್ತೀರಾ ಕೊನೆಯದಾಗಿ? ನನಗೆ ಮೊದಲನೇ ಇದೇನು ಅಂತಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಸ್ಥಾಪನೆಯನ್ನ ನಿಲ್ಲಿಸ್ಬೇಕು. ಯಾಕೆ ಅಂತಂದ್ರೆ ಅವುಗಳು ಇಂಗ್ಲಿಷ್ ಮಾಧ್ಯಮವನ್ನ ಅವು ಪ್ರಮೋಟ್ ಮಾಡ್ತವೆ. ಹಂಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಕಣ್ಮರೆಯಾಗತ್ತೆ. ಅದು ಒಂದು ಇದು ಕಾಲಗತಿಯ ಪ್ರಶ್ನೆ ಅಷ್ಟೇ. ಇದು ಕಾಲದ ಪ್ರಶ್ನೆ. ಕಾಲಗತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಕಣ್ಮರೆಯಾಗತ್ತೆ. ಮತ್ತು ಎರಡನೇದಾಗಿ 10ನೇ ತರಗತಿ ನಂತರ ಉನ್ನತ ಶಿಕ್ಷಣವನ್ನ ಕನ್ನಡ ಮಾಧ್ಯಮದಲ್ಲಿ ಕೊಡ್ಬೇಕು. ಆ ಕನ್ನಡ ಮಾಧ್ಯಮದ ಶಿಕ್ಷಣ ಕುವೆಂಪುರವರ ಮಾರ್ಗದರ್ಶಿ ಸೂತ್ರಗಳನ್ನ ಅನುಸರಿಸಿ ಆ ಅನುವಾದ ಕ್ರಮವನ್ನ ನಾವು ಅನುಸರಿಸಿ ನಾವು ಪಠ್ಯಗಳನ್ನ ಕಟ್ಕೊಳ್ಬೇಕಾಗತ್ತೆ. ಮತ್ತು ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ನಾವು ಬಹಳ ಚೆನ್ನಾಗಿ ಕಲಿಬೇಕಾಗತ್ತೆ ಮತ್ತು ವ್ಯವಸ್ಥೆ ಅದನ್ನು ಕಲಿಸ್ಬೇಕಾಗತ್ತೆ. ಹಿಂಗಾದಾಗ ಸರ್ಕಾರಿ ಶಾಲೆಗಳು ಉಳಿಯುತ್ತವೆ. ಇಲ್ಲ ಅಂತಂದ್ರೆ ಕೃತಕವಾದ ಮಾರ್ಗಗಳಿಂದ ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳಕ್ ಆಗಲ್ಲ. ಈಗಾಗಲೇ ನಾವು ಯಾವುದೇ ತರಹದ ಸವಲತ್ತನ್ನು ಕೊಟ್ಟರು ಕೂಡ ಯಾಕೆ ಅಂತಂದ್ರೆ ನಮ್ಮ ಸಮಾಜದ ಸಮಸ್ತ ನೆಲೆಗಳು ಕೂಡ ಸಾಮಾಜಿಕ ನೆಲೆಗಳು ಕೂಡ ಶಿಕ್ಷಣದಿಂದ ನಾವು ಒಂದು ಶೈಕ್ಷಣಿಕ ಮಹತ್ವಾಕಾಂಕ್ಷೆಯನ್ನು ನಾವು ವೃದ್ಧಿಸ್ತಾ ಇದೆ ನಮ್ಮ ಸಮಾಜದಲ್ಲಿ. ಅದರಿಂದಾಗಿ ದಲಿತ ಅಥವಾ ಹಿಂದುಳಿದ ಅಥವಾ ಮಹಿಳೆ ಯಾವುದು ನಾವು ಒಂದ್ ರೀತಿ ಅಷ್ಟು ಮಹತ್ವಾಕಾಂಕ್ಷೆ ಇಲ್ಲದ ಸಮುದಾಯಗಳನ್ನು ಭಾವಿಸಿದ್ವು ಎಲ್ಲ ಕಡೆ ಮಹತ್ವಾಕಾಂಕ್ಷೆ ಹೆಚ್ಚಾಗ್ತಾ ಇದೆ. ಮತ್ತು ಇಂಗ್ಲಿಷ್ ಮಾಧ್ಯಮದ ಮೂಲಕ ನಾವು ಆಧುನಿಕ ಶಿಕ್ಷಣವನ್ನ, ಉದ್ಯೋಗವನ್ನ, ಹೊಸ ಬದುಕನ್ನ ಕಾಣ್ಬೋದು ಅನ್ನುವ ಕನಸು ಇರೋದ್ರಿಂದ ನಮಗೆ ಸರ್ಕಾರಿ ಶಾಲೆಗಳನ್ನ ಸದ್ಯದ ಸ್ವರೂಪದ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳಕ್ ಸಾಧ್ಯ ಆಗಲ್ಲ. ಹಂಗಾಗಿ 10ನೇ ತರಗತಿಯ ನಂತರ ಉನ್ನತ ಶಿಕ್ಷಣವನ್ನ ಕನ್ನಡದಲ್ಲಿ ಕೊಟ್ಟಾಗ ಮಾತ್ರ ಇದನ್ನ ತಪ್ಪಿಸ್ಬೋದು ಅಂತ ಕಾಣುತ್ತೆ. ಮತ್ತೆ ನೀವ್ ಹೇಳ್ದಂಗೆ ಸರ್ಕಾರಿ ಸಾಹಿತಿಗಳ ಸರ್ಕಾರಿ ನೌಕರರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ತಂದು ಕೂಡ ಆ ಕೃತಕ ವ್ಯವಸ್ಥೆಯಿಂದ ಕೂಡ ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳಕ್ ಸಾಧ್ಯ ಇಲ್ಲ ಮತ್ತು ಅದು ಕಾರ್ಯಸಾಧುವೂ ಅಲ್ಲ. ಅದನ್ನ ಸದ್ಯದ ನ್ಯಾಯಾಂಗ ವ್ಯವಸ್ಥೆ ಅದನ್ನ ಮಾನ್ಯ ಮಾಡುತ್ತೆ ಅಂತ ಕೂಡ ನನ್ಗೆ ನಂಬಿಕೆ ಇಲ್ಲ. ಸೊ ಹಾಗಾಗಿ ನಮ್ಗೆ ಸರಳವಾದ ಈ ಮಾರ್ಗಗಳಲ್ಲಿ ಹೋದ್ರೆ ಮಾತ್ರ ಉಳಿಸಕ್ ಸಾಧ್ಯ ಆಗುತ್ತೆ ನನ್ನ ಮಟ್ಟಿಗಳಾದ್ರೆ. ಆತರ ಹೋದಾಗ ಏನಾಗುತ್ತೆ ಅಂದ್ರೆ ಸಹಜವಾಗಿನೇ ರೆಕ್ರೂಟ್ಮೆಂಟ್ಸ್ ಗಳಾಗ್ತವೆ. 60,000 ಶಿಕ್ಷಕರ ಅಗತ್ಯ ಏನಿದೆ ಅವುಗಳನ್ನ ಪೂರೈಸಬೇಕಾದಂತ ಅನಿವಾರ್ಯವಾದ ಪರಿಸ್ಥಿತಿ ಉಂಟಾಗುತ್ತೆ. ಈಗ ನೋಡಿ, ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶದ ಕ್ಷೀಣಿಸ್ತಾ ಇದೆ. ಸರ್ಕಾರಕ್ಕೆ ಹಾಗಾಗಿ ಸಿಬ್ಬಂದಿ ತಂದು ಏನ್ ಮಾಡ್ಲಿ ಅಂತ ಅವ್ರು ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ನಿರಾಶಾದಾಯಕ ಸನ್ನಿವೇಶವನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಆಶಾದಾಯಕವಾಗಿ ಕಟ್ಟಬೇಕಾಗುತ್ತೆ. ಆಶಾದಾಯಕವಾಗಿ ಕಟ್ಟೋದು ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ನಾವ್ ಹೇಗೆ KG to PG ಹೈಯರ್ ಎಜುಕೇಶನ್ ತನಕ ಇಂಗ್ಲಿಷ್ ಮಾಧ್ಯಮದಲ್ಲಿ ಎಲ್ಲಾ ಒಂದು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಸವಲತ್ತನ್ನು ಕೊಡ್ತೀವೋ, ಎಲ್ಲ ಶೈಕ್ಷಣಿಕ ಸವಲತ್ತನ್ನು ಕಟ್ಟಿ ನಿಲ್ಸಿದೀವೋ, ಅದೇ ಪ್ರಮಾಣದಲ್ಲಿ ಕನ್ನಡದ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕನ್ನಡದಲ್ಲಿ ಕೊಡ್ಬೇಕು. ಅವರು ಕನ್ನಡದಲ್ಲಿ ಕೊಡೋದು ಅಂತಂದ್ರೆ ಅಗೈನ್ ನಮ್ಗೆ ಸಮಸ್ಯೆಗಳು ಬರ್ಬಹುದು ಅನ್ನೋದಾದ್ರೆ ಇಂಗ್ಲಿಷ್ ಅನ್ನ ಒಂದು ಚೆನ್ನಾಗಿ ಕಲಿತು ಕನ್ನಡದ ಮೂಲಕ ನಾವು ಜ್ಞಾನವನ್ನ ನಮ್ಮದಾಗಿಸ್ಕೊಂಡಾಗ ಅವರು ಆಧುನಿಕವಾದ ನಮ್ಮ ಕಾಲವನ್ನು ಕೂಡ ಅಂದ್ರೆ ಉದ್ಯೋಗ ಇತ್ಯಾದಿ ವ್ಯವಸ್ಥೆಯನ್ನು ಬರ್ತದೆ, ಕಾರ್ಪೊರೇಟ್ ಬದುಕಿರ್ಬೋದು, ಅಲ್ಲೆಲ್ಲ ಅವರು ಸಮರ್ಥವಾಗಿ ಅದನ್ನ ನಿರ್ವಹಿಸಬಲ್ಲರು ಅಂತ ಅದರಲ್ಲಿ ಯಾವುದೇ ನನಗೆ ಸಂಶಯ ಇಲ್ಲ. ಓಕೆ ಸರ್, ಇಷ್ಟೊತ್ತು ನಮ್ ಜೊತೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ಹಂಚಿಕೊಂಡಿದ್ದೀರಾ. ಹಾಗೆ ನಮ್ಮ ವೀಕ್ಷಕರಿಗೆ ಸರ್ಕಾರಿ ಶಾಲೆಗಳ ವಿಲೀನದ ಬಗ್ಗೆ ಅತ್ಯಮೂಲ್ಯವಾದ ಮಾಹಿತಿಗಳನ್ನು ಸಹ ಕೊಟ್ಟಿದ್ದೀರಾ. ಬಹುಶಃ ಸರ್ಕಾರಕ್ಕೂ ಸಹ ಒಂದಿಷ್ಟು ಗೈಡ್ಲೈನ್ಸ್ ಅಥವಾ ಒಂದಿಷ್ಟು ಬೇರೆ ಬೇರೆ ಆಪ್ಷನ್ಸ್ ಏನಿದೆ ಅನ್ನೋದನ್ನ ಸಹ ನೀವು ತೆರೆದಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.